ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 30 ಜೂನ್ 2020 ಹಿಂದೂ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಇಂದಿನ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು 4 ದೀಪ್ ಆರ್ಟಿಕಲ್ಸ್ ಹಾಗೂ 5 ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಆರ್ಟಿಕಲ್ಸನ್ನು ನೋಡಲಿದ್ದೇವೆ. ಅದಕ್ಕೆ ಸಂಬಂಧಿತ ಬ್ಯಾಂಗ್ಳೂರ್ ಎಡಿಷನ್ ಎನ್ನ ಪೇಜ್ ನಂಬರ್ಸ್ಗಳನ್ನು ಇಲ್ಲಿ ನಿಮ್ಮ ರೆಫರೆನ್ಸ್ಗೋಸ್ಕರ ಕೊಡಲಾಗಿದೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ ಗೆಳೆಯರೇ, ನಾವೆಲ್ಲರೂ 2021 UPSC ಸಿವಿಲ್ ಸರ್ವಿಸ್ ಪ್ರಿಪರೇಷನಿಗೆ ಶುರು ಮಾಡುವ ಸಲುವಾಗಿ ಯಾವಾಗ ಈ ಕೊರೋನಾ ವೈರಸ್ ಮುಗಿಯುತ್ತದೆ, ಯಾವಾಗ ಇನ್ಸ್ಟಿಟ್ಯೂಟ್ಗಳು ತಮ್ಮ ಆಫ್ಲೈನ್ ಬ್ಯಾಚಸನ್ನು ಶುರು ಮಾಡ್ತವೆ, ಬೆಂಗಳೂರಿಗೆ ಬಂದು ರೂಮ್ ಮಾಡಿ ಅಥವಾ ಡೆಲ್ಲಿ, ಹೈದರಾಬಾದ್ಗಳ ಸ್ಥಳಾಂತರಕ್ಕೆ ಹೋಗಿ ಪ್ರಿಪರೇಷನನ್ನು ಶುರು ಮಾಡಲು ಇನ್ನೂ ಕಾದು ಕುಳಿತಿರುವ ತಮಗೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ನೋಟ್ ಅಥವಾ ಒಂದು ಕಾಷಸ್ ಸಿಗ್ನಲ್ ಆಗಿ ಇದನ್ನು ತಗೋಬೇಕಾಗಿ ವಿನಂತಿ. ನಿನ್ನೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರಿಲೀಸ್ ಮಾಡಿದಂತಹ ಅನ್ಲಾಕ್ 2.0 ಡಾಕ್ಯುಮೆಂಟನ್ನು ನೀವು ನೋಡಿದಾಗ ಜುಲೈ 31 ಶಾಲಾ ಕಾಲೇಜುಗಳು ಹಾಗೂ ಕೋಚಿಂಗ್ ಸೆಂಟರ್ಗಳನ್ನು ಇನ್ನೂ ಅನುಮತಿ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ 2021 UPSC ಎಕ್ಸಾಮಿಗೆ ತಯಾರಿ ಶುರು ಮಾಡಲು ಜೂನ್ ಅಥವಾ ಮೇ ತಿಂಗಳಿಂದನೇ ಶುರು ಮಾಡಿದರೆ ನಿಮಗೆ ಕೋರ್ಸ್ ಆದಮೇಲೆ ರಿವಿಷನ್ ಮಾಡೋದಕ್ಕೋಸ್ಕರ ಬೇಕಾದಷ್ಟು ಸಮಯ ಉಳಿಯುವ ಸಾಧ್ಯತೆಗಳಿರ್ತವೆ. ಆದರೆ ಸಮಯ ಹೋದ ಹಾಗೆ ನಿಮ್ಮ ರಿವಿಷನಿಗೆ, ಪ್ರಾಕ್ಟೀಸಿಗೆ ಬೇಕಾದ ಸಮಯ ಸಿಗದೇ ಇದ್ದಾಗ ನೀವು ಎಷ್ಟೇ ಉತ್ತಮ ಕೋಚಿಂಗನ್ನು ತಗೊಂಡ್ರೂ ಅದು ನಿಮಗೆ ಲಾಭದಾಯಕ ಆಗೋದಿಲ್ಲ. ಸೊ ಮೊದಲನೇದಾಗಿ ಈಗ ಯಾವ ರೀತಿಯಲ್ಲಿ ಸರ್ಕಾರ ಸಹ ಕೊರೋನಾನ ಹೊಡೆದಾಡೋದಕ್ಕಿಂತ ಒಳ್ಳೆಯದು ಕೊರೋನಾ ಜೊತೆ ಬದುಕೋದನ್ನು ನಾವು ಕಲಿಬೇಕು. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸ್ ಇರ್ಬೋದು ಅಥವಾ ಹೈಜೀನ್ ಮೇಂಟೈನ್ ಮಾಡೋದಾಗಿರ್ಬೋದು. ಸೊ ಅದೇ ರೀತಿಯಲ್ಲಿ ಈಗ ಕೊರೋನಾ ಮುಗಿಯೋದನ್ನು ಕಾಯೋದನ್ನು ಬಿಟ್ಟು ನಾವು ನಮ್ಮ ಪರೀಕ್ಷೆಗೆ ಸಿದ್ಧತೆ ಅಥವಾ ಪ್ರಿಪ್ರೇಷನನ್ನು ಶುರು ಮಾಡುವ ಸಮಯ ಆಗಲೇ ಬಂದಾಗಿದೆ. ಸೊ ಆ ನಿಟ್ಟಿನಲ್ಲಿ ಆನ್ಲೈನ್ ವೆಬಿನಾರ್ ಸೆಷನನ್ನು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಫ್ರೆಷರ್ಸ್ಗೋಸ್ಕರ ಯಾರ್ಯಾರು ಈಗ ಇಂಜಿನಿಯರಿಂಗು, BA, BSc, BCom ಎಕ್ಸಾಮ್ಗಳನ್ನು ಮುಗಿಸಿ ತಮ್ಮ ಕೆರಿಯರ್ ಪ್ರಾಸ್ಪೆಕ್ಟ್ಸ್ಗಳನ್ನು ಸಿವಿಲ್ ಸರ್ವೀಸಸಲ್ಲಿ ಮುನ್ಸಾಗಿಸಬೇಕು ಅಂತ ಆಶಿಸುತ್ತಿದ್ದಾರೋ ಅವರಿಗೆಲ್ಲರಿಗೋಸ್ಕರ ಸಂದೀಪ್ ಮಹಾಜನ್ ಸರ್ ಅವರು 5 ಜುಲೈ 2020 11 ಗಂಟೆಯಿಂದ ತಮ್ಮೆಲ್ಲರಿಗೂ ಈ ಎಕ್ಸಾಮಿನ ಬಗ್ಗೆ ಹಾಗೂ ಈ ಎಕ್ಸಾಮ್ ಪ್ರಿಪ್ರೇಷನಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಇದಕ್ಕೆ ನೀವು ಮಾಡಬೇಕಾಗಿದ್ದು ಈ ಲಿಂಕಿನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಥವಾ ಲಿಂಕನ್ನು ನೀವು ಟೈಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದಿದ್ದಲ್ಲಿ 9121412929 ಹಾಗೂ 9121442929ಗೆ ನೀವು ಕಾಲ್ ಮಾಡಿ ನಿಮ್ಮನ್ನು ನೀವು ರಿಜಿಸ್ಟ್ರೇಷನ್ ಈ ಪ್ರೋಗ್ರಾಮಿಗೋಸ್ಕರ ಮಾಡಿಸ್ಕೋಬೋದು. ಹಾಗೆ ನೀವು ಕಾಲ್ ಮಾಡದೇ ಇದ್ದಲ್ಲಿ ಮೆಸೇಜ್ ಮಾಡಿದರೂ ಸಹ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಹಾಗೆ ಇದರೊಂದಿಗೆ ಲಾ ಎಕ್ಸಲೆನ್ಸ್ IAS ತಮ್ಮ ಲಾ ಎಕ್ಸ್ ಆನ್ಲೈನ್ ಬಡಿ ಅಂತ ಹೇಳಿ ಒಂದು ಆನ್ಲೈನ್ ಜನರಲ್ ಸ್ಟಡೀಸ್ PCM 2021 ಬ್ಯಾಚನ್ನು ಶುರು ಮಾಡ್ತಾ ಇದೆ. ಈ ಬ್ಯಾಚಿಗೆ ಎಲ್ಲ NCERT ಫೌಂಡೇಶನ್ ಕೋರ್ಸು, ನಿಮ್ಮ ಬೇಸಿಕ್ಸನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಹಾಗೂ ಕ್ಲಾಸ್ ರೂಮ್ ಜನರಲ್ ಸ್ಟಡೀಸ್ ಲೈವ್ ಆಗಿರುತ್ತದೆ. ನೀವೇನಾದರೂ ಮಧ್ಯದಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ಮು ಅಥವಾ ಬೇರೆ ಕಾರಣಾಂತರಗಳಿಂದ ಕ್ಲಾಸ್ ಮಿಸ್ ಆದಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಸು ಸಹ ಸಿಗುತ್ತದೆ. ಹಾಗೂ ರ್ಯಾಪಿಡ್ ರಿವಿಷನ್ ಕ್ಲಾಸಸ್, ಯಾಕಂದರೆ ಯಾವುದೇ ಒಂದು ಪ್ರಿಪ್ರೇಷನಲ್ಲಿ ರಿವಿಷನ್, ರಿಕಲೆಕ್ಷನ್ ಆ್ಯಂಡ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಎಲ್ಲವೂ ಓದ್ತೀವಿ, ಬಟ್ ರಿವೈಸ್ ಮಾಡದೇ ಇದ್ದಾಗ ಎಕ್ಸಾಮ್ನಲ್ಲಿ ಕನ್ಫ್ಯೂಷನ್ಸಿಗೆ ತುಂಬ ಒಳಗಾಗಿ ತಪ್ಪುಗಳು ಮಾಡೋದು ಸಹಜ. ಸೊ ಅದನ್ನು ಓವರ್ಕಮ್ ಮಾಡಲು RRP ಪ್ರೋಗ್ರಾಮನ್ನು ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿರುವಂಥದ್ದು. ಸೊ NCERT ಫೌಂಡೇಶನ್ ಕೋರ್ಸ್, ಜನರಲ್ ಸ್ಟಡೀಸ್ ಕ್ಲಾಸಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಹಾಗೂ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಮತ್ತು ಮೇನ್ಸ್ ಟೆಸ್ಟ್ ಸೀರೀಸ್ ಇವೆಲ್ಲವನ್ನು ಒಳಗೊಂಡಂತಹ ಪ್ರೋಗ್ರಾಮೇ ಲಾ ಎಕ್ಸ್ ಆನ್ಲೈನ್ ಬಡಿ. ಸೊ ಈ ಲಾ ಎಕ್ಸ್ ಆನ್ಲೈನ್ ಬಡಿಗೆ ನೀವೇನಾದರೂ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದಲ್ಲಿ ನೀವು ಈ ಕೆಳಗಿನ ನಂಬರ್ಸಿಗೆ ಕಾಲ್ ಮಾಡಬಹುದು. ಇಂದಿನ ಮೊದಲನೇ ದೀಪ್ ಆರ್ಟಿಕಲ್ ನೋಡಿದರೆ ಗ್ರೇನ್ ಅಪ್ಲೆಂಟಿ ಆ್ಯಂಡ್ ದ ಕ್ರೈಸಿಸ್ ಆಫ್ ಹಂಗರ್. ಸೊ ಗ್ರೇನು ಹೆಚ್ಚಾಗಿದೆ, ಆದರೆ ಹಸುವಿನ ಕ್ರೈಸಿಸನ್ನು ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಸೊ ಈ ಆರ್ಟಿಕಲನ್ನು COVID-19 ಪ್ಯಾಂಡಮಿಕ್ಕಿಂದಾಗಿ ಆದಂತಹ ಒಂದು ಆರ್ಥಿಕ ಕ್ರೈಸಿಸ್ಸಿಂದಾಗಿ ಹಾಗೂ ಹೆಲ್ತ್ ಸಿಸ್ಟಮ್ನಲ್ಲಿ ಎಷ್ಟರ ಮಟ್ಟಿಗೆ ನಾವು ಕೆಳಗೆ ಹೋಗ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಹಿಂಜರಿಕೆಯನ್ನು ಕಾಣ್ತಾ ಇದ್ದೀವಿ, ಆ ಸಂಬಂಧದಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಾಗಿದೆ. ಹಾಗೂ ಯಾವ ರೀತಿಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಮತ್ತೆ ರಿವೈವ್ ಮಾಡಿ ಮತ್ತೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಯಾವ
ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿದೆ. ಅದರ ಜೊತೆಯಲ್ಲಿ ಅಬ್ಸಲ್ಯೂಟ್ ಎಸೆನ್ಷಿಯಲ್ಸ್ ಅಂತ ಏನು ಕರಿತೀವಿ, ಅಂದರೆ ಫ್ರೀ ಅಥವಾ ಸಬ್ಸಿಡೈಸ್ಡ್ ಫುಡ್ ಗ್ರೇನ್ಸನ್ನು ಕೊಡುವ ನಿಟ್ಟಿನಲ್ಲಿ ಹೇಗೆ ಸರ್ಕಾರ ಕ್ರಮಗಳನ್ನು ತಗೊಳ್ಳುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಪ್ಯಾಂಡಮಿಕ್ ಸಂದರ್ಭಾನುಸಾರದಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಯಾವ ಸ್ಟೆಪ್ಸ್ಗಳನ್ನು ಸರ್ಕಾರ ತಗೊಂಡಿದೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದಲ್ಲಿ ಈ ಸಮಯದಲ್ಲಿ ಒಂದು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಅಂತ ಹೇಳಿ. ಸೊ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಅಡಿಯಲ್ಲಿ ಸುಮಾರು 1.70 ಲಕ್ಷ ಕೋಟಿ ರಿಲೀಫ್ ಪ್ಯಾಕೇಜನ್ನು ಕೊಡಲಾಯಿತು. ಇದರ ಅಡಿಯಲ್ಲಿ 5 kg ಫುಡ್ ಗ್ರೇನ್ಸ್, 1 kg ಪಲ್ಸಸ್ ಎಲ್ಲ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಇರುವಂತಹ ಬೆನಿಫಿಷಿಯರೀಸ್ಗೆ 3 ತಿಂಗಳ ಕಾಲ 5 kg ಫುಡ್ ಗ್ರೇನ್ಸ್, 1 kg ಪಲ್ಸಸನ್ನು ಫ್ರೀ ಕೊಡಲಾಯಿತು. ಮೇ ತಿಂಗಳಲ್ಲಿ ಸರ್ಕಾರ ಈ ಸ್ಕೀಮನ್ನು ಮತ್ತೆ ಅಡಿಷ್ನಲ್ ಎಕ್ಸ್ಟೆಂಡ್ ಮಾಡಿ ಸುಮಾರು 8 ಕೋಟಿ ಜನರಿಗೆ 2 ತಿಂಗಳ ಕಾಲ ಮತ್ತೆ ಇನ್ಕ್ಲೂಡ್ ಮಾಡ್ಕೊಂತು ಈ ಸ್ಕೀಮಲ್ಲಿ. ಯಾರವರು? ಮೈಗ್ರೆಂಟ್ಸ್. ಅದು ಯಾವ ಸ್ಕೀಮ್ ಅಡಿಯಲ್ಲಿ? ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಪ್ಯಾಕೇಜ್ ಅಡಿಯಲ್ಲಿ ಸುಮಾರು 8 ಕೋಟಿ ಮೈಗ್ರೆಂಟ್ ವರ್ಕರ್ಸಿಗೆ ಸಹ ಅನುಕೂಲವಾಗುವಂತೆ ಈ ಸ್ಕೀಮಿಗೆ, ಅಂದರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ಇರುವಂತಹ NFSA ಆ್ಯಕ್ಟ್ ಬಿಟ್ಟು 8 ಕೋಟಿ ಜನರಿಗೆ ಇನ್ಕ್ಲೂಡ್ ಮಾಡಲಾಯಿತು. ಇನ್ನು ಎಷ್ಟೋ ಜನ, ಇಷ್ಟು ಜನ ಇನ್ಕ್ಲೂಡ್ ಮಾಡಿದರೂ ಸಹ ಹೆಚ್ಚಿನ ಮಾತ್ರದಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಎಕ್ಸ್ಕ್ಲೂಡ್ ಆಗಿದ್ದಾರೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಹಾಗೂ ಎರಡನೇ ಸ್ಕೀಮ್ ಅಂತ ನೋಡಿದಾಗ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನೋದ್ರ ಬಗ್ಗೆ. ಸೊ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಬಗ್ಗೆ ಮಾತಾಡಿದರೆ ಇದು ಮಾರ್ಚ್ 2021 ಆಗಲೇ ನಾವು ಇದನ್ನು ಅಚೀವ್ ಮಾಡಬೇಕಾಗಿತ್ತು. ಇದಕ್ಕೆ ಇರುವಂತಹ ಬೆನಿಫಿಷರೀಸ್ ಏನಿದ್ದಾರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ರೇಷನ್ ಪಡೆಯುವ ಬೆನಿಫಿಷರೀಸು ದೇಶದಲ್ಲಿ ಯಾವುದೇ ಒಂದು ಫೇರ್ ಪ್ರೈಸ್ ಶಾಪ್, ಯಾವುದೇ ಒಂದು ರೇಷನ್ ಅಂಗಡಿಗೆ ಹೋಗಿಬಿಟ್ಟು ಅವರ ಆಧಾರ್ ನಂಬರು ಹಾಗೂ ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಕೊಟ್ಟರೆ ಅವರು ಆ ರೇಷನ್ ಅಂಗಡಿಯಿಂದ ತಮ್ಮ ರೇಷನನ್ನು ಪಡೆಯುವಂಥ ಸೌಲಭ್ಯ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಮುಂತರಲಾಗಿತ್ತು. ಆದರೆ ಒಂದಿಷ್ಟು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ನೆಟ್ವರ್ಕ್ ಇಶ್ಯೂಸ್ ಆಗಿರ್ಬೋದು ಅಥವಾ ಅಥೆಂಟಿಕೇಷನ್ ಫೇಲ್ಯೂರ್ಸಿಂದಾಗಿ ಒಂದಿಷ್ಟು ಟೆಕ್ನಿಕಲ್ ಹಿಕಪ್ಸಿಂದಾಗಿ ಅದು ಇನ್ನೂ ಕಂಪ್ಲೀಟ್ ಆಗಲು ಸಾಧ್ಯವಾಗಿಲ್ಲ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪೋರ್ಟಲ್ ಏನಿದೆ, ಇದು ರಿಯಲ್ ಟೈಮ್ ಡೇಟಾ ಆಫ್ ಟ್ರಾನ್ಸಾಕ್ಷನ್ಸ್ ಕೊಡುತ್ತದೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ನ ಏನು ಟ್ರಾನ್ಸಾಕ್ಷನ್ಸ್ ಇದೆ ಅದು ಈ ಪೋರ್ಟಲಲ್ಲಿ ನಾವು ನೋಡಬಹುದು. ಹಾಗೆ ಈಗಿನ ಸದ್ಯದ ಪರಿಸ್ಥಿತಿಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಏನಿದೆ ಆ ಸ್ಕೀಮ್ ವರ್ಕ್ ಆಗೋದಿಲ್ಲ. ಯಾಕಂದರೆ ಈಗ ನಾವು ಈ ಟೆಕ್ನಿಕಲ್ ಹಿಕಪ್ಸ್ ಅಥವಾ ಟೆಕ್ನಿಕಲ್ ಆಗಿ ಇರುವಂತಹ ಕುಂದುಕೊರತೆಗಳನ್ನು ಸರಿಪಡಿಸ್ಕೊಳ್ಳುವಂತಹ ಸಮಯವಲ್ಲ ಅಂತ ಹೇಳಲಾಗುತ್ತಿದೆ. ಹಾಗೂ ಇನ್ನು ಮೂರನೇ ಸ್ಕೀಮ್ ನೋಡಿದರೆ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತ ಹೇಳಿ. ಸೊ ಈಗ ನಮ್ಮ ಗೋದಾಮುಗಳಲ್ಲಿ ಅಥವಾ ಫುಡ್ ಬಫರ್ ಸ್ಟಾಕ್ ಅಂತ ಏನು ಕರಿತೀವಿ, ಅದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಎಕ್ಸೆಸ್ ಫುಡ್ ಗ್ರೇನ್ಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಸುಮಾರು 100 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಫುಡ್ ಗ್ರೇನ್ಸನ್ನು ಸ್ಟಾಕ್ ಮಾಡಲಾಗಿದೆ. ಆದರೆ ನಮ್ಮ ಬಫರ್ ಸ್ಟಾಕ್ ಎಷ್ಟು? 41 ಮಿಲಿಯನ್ ಮೆಟ್ರಿಕ್ ಟನ್. ಸುಮಾರು 59 ಮೆಟ್ರಿಕ್ ಟನ್ನಷ್ಟು, 59 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಹೆಚ್ಚಿನ ಮಾತ್ರದಲ್ಲಿ ಫುಡ್ ಗ್ರೇನ್ಸ್ ನಮ್ಮ ಹತ್ರ ಇರುವಂಥದ್ದು. ಆದರೆ 2017-18 ಹಾಗೂ 2020-21 ಸುಮಾರು 16.6 ಮಿಲಿಯನ್ ಟನ್ನಷ್ಟು ರೈಸ್ ಹಾಗೂ ವೀಟನ್ನು ಓಪನ್ ಮಾರ್ಕೆಟ್ ಸೇಲಲ್ಲಿ ಕೊಡಲಾಯಿತು. ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂತಂದರೆ ಈಗ ಈ ಬಫರ್ ಸ್ಟಾಕ್ ಅಥವಾ ಈ ಸ್ಟಾಕ್ ಏನಿದೆ ಇದನ್ನು ಮಾರ್ಕೆಟಲ್ಲೇ ಸಬ್ಸಿಡೈಸ್ಡ್ ರೇಟಿಗೆ, ಅಂದರೆ ರೇಷನ್ ಅಂಗಡಿಯಲ್ಲಿ ನೀವು ತಗೊಳ್ಳುವಂತಹ ರೇಟಿನಲ್ಲಿ ನೀವು ಅದನ್ನು ಪಡೆಯಬಹುದು. ಆದರೆ ಇದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ 1/3 ಭಾಗದಷ್ಟು ಸೇಲ್ಸ್ ರಾಜ್ಯ ಸರ್ಕಾರಗಳಿಗೆ ಹಾಗೂ ಈ ಸಬ್ಸಿಡಿ ಏನಿದೆ ಇದು ರಾಜ್ಯ ಸರ್ಕಾರಗಳಿಗೆ ಶಿಫ್ಟ್ ಆಗ್ತಾ ಇರುವಂತಹ ವಿಚಾರವನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ನಮ್ಮ ಹತ್ರ ಹೆಚ್ಚಿನ ಮಾತ್ರದಲ್ಲಿ ಬಫರ್ ಸ್ಟಾಕ್ ಇದೆ, ಆದರೆ ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಸ್ಕೀಮಿನಿಂದಾಗಿ ನಾವು ನಮ್ಮ ದೇಶದಲ್ಲಿ ಹಸಿವಿನಿಂದ ಬಳಲುತ್ತಿರುವ ಜನರಿಗೆ ರೀಚ್ ಆಗಲು ಸಾಧ್ಯವಾಗುತ್ತಿಲ್ಲ ಈ 3 ಸ್ಕೀಮ್ಗಳಿಂದನೂ ಅಂತ ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇರುವಂಥದ್ದು. ಹಾಗಾದರೆ ಏನು ಮಾಡುವ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡಿದಾಗ ಯೂನಿವರ್ಸಲೈಸ್ಡ್ PDF ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಯೂನಿವರ್ಸಲೈಸ್ಡ್ PDS ಅಲ್ಲಿ 10 kg ಆಹಾರ ಧಾನ್ಯಗಳು ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳು 4 ತಿಂಗಳ ಕಾಲ ಕೊಟ್ಟರೂ ಸುಮಾರು 47 ಮಿಲಿಯನ್ ಟನ್ನಷ್ಟು ಯೂಸ್ ಆಗುವಂಥದ್ದು.
ಹೀಗೆ ಮಾಡಿದರೂ ಸುಮಾರು 85% ಜನಸಂಖ್ಯೆಗೆ ನಾವು ರೇಷನನ್ನು ಎಫೆಕ್ಟಿವ್ ಆಗಿ ಕೊಡಲು ಸಾಧ್ಯವಾಗುತ್ತದೆ. ಹಾಗಾದರೆ ಈಗಿರುವಂತಹ ಫುಡ್ ಸಪೋರ್ಟ್ ಏನಿದೆ, ಅಂದರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಹಾಗೂ ಆತ್ಮನಿರ್ಭರ್ ಪ್ಯಾಕೇಜ್ ಏನಿದೆ, ಇದನ್ನು ಇನ್ನೂ ಹೆಚ್ಚಿನ ಸಮಯ ಎಕ್ಸ್ಟೆಂಡ್ ಮಾಡುವ ಅಷ್ಟು ನಮ್ಮ ಹತ್ರ ರಿಸೋರ್ಸ್ ಇದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಿರುವಂಥದ್ದು. ಸೊ ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಸರ್ಕಾರ ಯಾವ ರೀತಿಯ ಸ್ಟೆಪ್ಸ್ಗಳನ್ನು ತಗೊಂಡು ಎಲ್ಲಿ ಹಿಂದೇಟು ಹಾಕ್ತಾ ಇದೆಯೋ ಅದನ್ನು ಸರಿಪಡಿಸ್ಕೊಂಡು ಯೂನಿವರ್ಸಲ್ PDS ಅನ್ನೋದು ಕೂಡ ಒಂದು ಸೊಲ್ಯೂಷನ್ ಆಗಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಲೇಖಕರು ಚರ್ಚಿಸ್ತಾ ಇದ್ದಾರೆ. ಎರಡನೇ ಆರ್ಟಿಕಲ್ ಎ ನ್ಯೂ ಎರಾ ಆಫ್ ಆಕ್ಸೆಸಿಬಿಲಿಟಿ. ಸೊ ಈ ಆರ್ಟಿಕಲನ್ನು ನಾವು COVID-19 ಸಮಯದಲ್ಲಿ ಯಾವ ರೀತಿಯಲ್ಲಿ ಅಂಗವಿಕಲರು, ಪರ್ಸನ್ ವಿತ್ ಡಿಸಬಿಲಿಟೀಸ್, ಲ್ಯಾಕ್ ಆಫ್ ಆಕ್ಸೆಸಿಬಿಲಿಟಿಯಿಂದ ಅಥವಾ ಆಕ್ಸೆಸಿಬಿಲಿಟಿ ಇಶ್ಯೂಸಿಂದ ಅವರು ಬಳಲುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಇಲ್ಲಿ ಆರ್ಟಿಕಲ್ನಲ್ಲಿ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಲಾಕ್ಡೌನ್ ಆ್ಯಂಡ್ ಲೆಫ್ಟ್ ಬಿಹೈಂಡ್ ಅಂತ ಒಂದು ಸ್ಟಡಿ ಬಗ್ಗೆ ಇಲ್ಲಿ ನೋಡಲಿದ್ದೇವೆ. ಸೊ ಲಾಕ್ಡ್ ಡೌನ್ ಆ್ಯಂಡ್ ಲೆಫ್ಟ್ ಬಿಹೈಂಡ್, ಲಾಕ್ಡೌನ್ ಹಾಗೂ ಹಿಂದೆ ಬಿಟ್ಟಿರೋದು ಅಂತ ಹೇಳಿ. ಸೊ ಈ ಸ್ಟಡಿನ ರಿಪೋರ್ಟ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ರಿಪೋರ್ಟ್ನಲ್ಲಿ ಹೇಳ್ತಾ ಇರುವಂತಹದ್ದು ಅಂಗವಿಕಲರ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಈ ಲಾಕ್ಡೌನ್ ಸಮಯದಲ್ಲಿ. ಅಂದರೆ ಈ ರಿಪೋರ್ಟ್ನಲ್ಲಿ ಸುಮಾರು 1067 ಜನರಿಗೆ ಕೇಳಿದಾಗ, ಅಂಗವಿಕಲರಿಗೆ ಕೇಳಿದಾಗ ಸುಮಾರು 70% ಅಂಗವಿಕಲರು ತುಂಬ ಸಿವಿಯರ್ ಚಾಲೆಂಜಸನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಎಸೆನ್ಷಿಯಲ್ ಐಟಮ್ಸಿಗೆ ಆ್ಯಕ್ಸೆಸ್ ಆಗಿರ್ಬೋದು, ಅಕಾಮಡೇಷನ್ ಆಗಿರ್ಬೋದು, ಅಥವಾ ಹೆಲ್ತ್ ಕೇರ್ ಅವೈಲಬಿಲಿಟಿ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ ಅವರು ತುಂಬ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಹಾಗೂ ಹೆಚ್ಚಿನ ಮಾತ್ರದಲ್ಲಿ ಥೌಸಂಡ್ಸ್ ಆಫ್ ಫ್ಯಾಮಿಲೀಸ್ ಏನಿದ್ದಾರೆ ಕ್ರಿಟಿಕಲ್ ಕೇರ್ ಹಾಗೂ ಡೊಮೆಸ್ಟಿಕ್ ಹೆಲ್ಪ್, ಅಂದರೆ ಈಗ ಲಾಕ್ಡೌನ್ ಆದ ನಂತರ ಕೊರೋನಾ ವೈರಸ್ಸಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಮನೆ ಕೆಲಸಕ್ಕೆ ಆಗಿರ್ಬೋದು ಅಥವಾ ಹೆಲ್ತಲ್ಲೂ ಸಹ ಕೊರೋನಾಗೆ ಜಾಸ್ತಿ ಫೋಕಸ್ ಮಾಡಿ ಬೇರೆ ರೋಗಿಗಳಿಗೆ ತುಂಬ ಕಷ್ಟಗಳನ್ನು ಅನುಭವಿಸ್ತಿರೋದನ್ನು ನಾವು ನ್ಯೂಸಲ್ಲೆಲ್ಲ ನೋಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಕಷ್ಟಗಳನ್ನು ಅನುಭವಿಸ್ತಿರೋದನ್ನು ನಾವು ನೋಡಿದ್ದೀವಿ. ಸೋಷಲ್ ಐಸೋಲೇಷನ್ ಆಗಿರೋದ್ರಿಂದ ಆಕ್ಸೆಸಿಬಿಲಿಟಿ ಅಥವಾ ಆಕ್ಸೆಸ್ ಏನಿದೆ ಬೇರೆ ಬೇರೆ ರಿಸೋರ್ಸಸ್ಸಿಗೆ, ಸ್ಯಾನಿಟೇಷನ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಸೊ ಮೊದಲೇ ಇವರು ಸಮಾಜದಲ್ಲಿ ಒಂದಿಷ್ಟು ವಲ್ನರಬಲ್ ಸೆಕ್ಷನ್ ಆಗಿರುವಂಥವ್ರು, ಇವರಿಗೆ ಕೊರೋನಾ ಅನ್ನೋದು ಇನ್ನೂ ಒಂದಿಷ್ಟು ಕಷ್ಟಕ್ಕೆ ಸಿಲುಕಿಸಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಆದರೆ ಈಗ ಈ ಕೋವಿಡ್ ಅಂದರೆ COVID-19 ಆದ ನಂತರ ಇರುವಂತಹ ಅವಕಾಶಗಳ ಬಗ್ಗೆನೂ ಇಲ್ಲಿ ಡಿಸ್ಕಸ್ ಮಾಡಿರುವಂತಹದ್ದು. ಇಲ್ಲಿ ಈಗ ಏನು ಆಕ್ಸೆಸಿಬಿಲಿಟಿ ಲೋ ಹಾಗೂ ಮಿಡಲ್ ಇನ್ಕಮ್ ಕಂಟ್ರೀಸ್ ಇದ್ದಾವೆ, ಎಲ್ಲಿ ಆಕ್ಸೆಸಿಬಿಲಿಟಿ ಬಗ್ಗೆ ಕನ್ಸರ್ನ್ಸ್ಗಳು ರೇಸ್ ಆಗಿದ್ದಾವೆ, ಈಗ ನಮ್ಮಂಥ ನಮ್ಮ ಲೋ ಹಾಗೂ ಮಿಡಲ್ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಎಲ್ಲಿ ಮಾಸ್ ಮೈಗ್ರೇಷನ್ನು, ಕನ್ಕರೆಂಟ್ ಇನ್ಫೆಕ್ಷನ್, TB ಆದಂತಹದ್ದು ಹಾಗೂ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲೆಲ್ಲಿ ನಾವು ಹಿಂದೇಟು ಅಥವಾ ಹಿಂಜರಿಕೆ ಅಥವಾ ಎಲ್ಲಿ ಅನ್ಪ್ರಿಪೇರ್ಡ್ನೆಸ್ ನಮಗೆ ಕಾಣ್ತಾ ಇದೆಯೋ ಅಲ್ಲಿನ ಹೆಚ್ಚಿನ ಮಾತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ಬನ್ ಪ್ಲಾನಿಂಗು, ಹೆಲ್ತ್ ಫೆಸಿಲಿಟೀಸ್, ಸೋಷಿಯಲ್ ಇಶ್ಯೂಸ್ ಮೇಲೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಿರುವಂಥದ್ದು. ಹಾಗಾದರೆ ಒಟ್ಟಾರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಯು ಸಹ ಹೆಚ್ಚಿನ ಮಾತ್ರದಲ್ಲಿ ಜನಗಳನ್ನು ಎಜುಕೇಷನ್ ಹಾಗೂ ಅವೇರ್ನೆಸ್ ಇನ್ಕ್ಲೂಡಿಂಗ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ಗಳಿಗೋಸ್ಕರನೂ ಎಜುಕೇಷನನ್ನು ಸ್ಪ್ರೆಡ್ ಮಾಡಬೇಕು. ಅದ್ರ ಜೊತೆಯಲ್ಲಿ ಆಕ್ಸೆಸಿಬಿಲಿಟಿ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದ್ದಾವೆ ಅವನ್ನ ಇಂಪ್ಲಿಮೆಂಟ್ ಮಾಡಬೇಕು. ಫಿಸಿಕಲ್ ಆಕ್ಸೆಸಿಬಿಲಿಟಿ ಹಾಗೂ ಯೂನಿವರ್ಸಲ್ ಡಿಸೈನ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ಸರ್ಕಾರ ಒತ್ತಡ ಕೊಡಬೇಕು. ಹಾಗೂ ಸ್ಟಿಗ್ಮಾ ಏನಿದೆ ಅಂಗವಿಕಲರ ಬಗ್ಗೆ ಒಂದಿಷ್ಟು ಸಮಾಜದಲ್ಲಿ ಇರುವಂತಹ ಹಿಂಜರಿಕೆಗಳನ್ನು ತೆಗೆಯುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳಲಾಗುತ್ತದೆ. ಅದರ ಜೊತೆಯಲ್ಲಿ ಯಾವುದೇ ಒಂದು ಪಾಲಿಸಿ ಹಾಗೂ ಡಿಸಿಷನ್ ಮಾಡಬೇಕಾದ್ರೆ ಅಂಗವಿಕಲರನ್ನು ಸಹ ಆ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನು ಇನ್ನೊಂದು ದಿಕ್ಕಿನಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಆಕ್ಸೆಸಿಬಿಲಿಟಿ ಅನ್ನೋದು ಒಂದು ಹ್ಯೂಮನ್ ರೈಟ್, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮಾನವ ಹಕ್ಕು. ಸೊ ಇದನ್ನು ಪೋಸ್ಟ್ ಕೋವಿಡ್ ವರ್ಲ್ಡಲ್ಲಾದರೂ ಆಕ್ಸೆಸಬಲ್ ಮಾಡುವ ದಿಕ್ಕಿನಲ್ಲಿ ಅಥವಾ ಮಾಡಿದರೆ ಒಂದು ನ್ಯಾಯ, ಜಸ್ಟಿಸ್ ಕೊಟ್ಟಂತಹ ಮೈನರ್ ಪಾಪ್ಯುಲೇಷನಿಗೆ ಆದಂತಾಗುತ್ತದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಒಟ್ಟಾರೆ ಡಿಸ್ಕಸ್ ಮಾಡ್ತಾ ಇರೋದು. ಹಾಗೆ ಇಡೀ ಆರ್ಟಿಕಲ್ನ ಎಸೆನ್ಸ್ ನೋಡಿದಾಗ COVID-19 ಒಂದು ಅಪರ್ಚುನಿಟಿನ ಕ್ರಿಯೇಟ್ ಮಾಡಿದೆ. COVID-19 ಆದ ನಂತರ ಒಂದು ಆಕ್ಸೆಸಬಲ್ ಡಿಸೇಬಲ್ಡ್ ಪೀಪಲ್ಗೆ, ಅಂಗವಿಕಲರಿಗೆ ಒಂದು ಆಕ್ಸೆಸಬಲ್ ವರ್ಲ್ಡನ್ನು ಕ್ರಿಯೇಟ್ ಮಾಡುವ ದಿಕ್ಕಿನಲ್ಲಿ, ಒಂದು ಪ್ರಪಂಚನ ಸೃಷ್ಟಿ ಮಾಡುವ ದಿಕ್ಕಿನಲ್ಲಿ ಸರ್ಕಾರ ಆಲೋಚಿಸಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗುತ್ತದೆ. ಸೊ ಆಕ್ಸೆಸಬಲ್ ಟು ಡಿಸೇಬಲ್ಡ್ ಪೀಪಲ್ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು.
ಮೂರನೇ ಆರ್ಟಿಕಲ್, ಇನ್ 24 hours ಪ್ಯಾಲೆಸ್ಟೈನ್ ಫೇಸಸ್ ಎನ್ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್. ಸೊ ಈ ಆರ್ಟಿಕಲನ್ನು ಈಗಷ್ಟೇ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಜನರಲ್ ಆಗಿರುವಂತಹ ಆಂಟೋನಿಯೋ ಗುಟೆರಸ್ ಅವರು ಕೊಟ್ಟಂತಹ ಕನ್ಸರ್ನ್ನ ಮೇಲೆ, ಅಂದರೆ ಇಸ್ರೇಲ್ ಏನು ವೆಸ್ಟ್ ಬ್ಯಾಂಕನ್ನು ಅನೆಕ್ಸ್ ಮಾಡಬೇಕು ಅಥವಾ ಕಬ್ಜಾ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಬಗ್ಗೆ UN ಸೆಕ್ರೆಟರಿ ಜನರಲ್ ಕೊಟ್ಟಿರುವಂತಹ ಈ ಮಾತುಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಸೊ ಅವರು UN ಸೆಕ್ರೆಟರಿ ಜನರಲ್ ಹೇಳಿರುವಂಥದ್ದು, ಇಸ್ರೇಲಿ ಪ್ಲ್ಯಾನ್ ಏನಿದೆ ವೆಸ್ಟ್ ಬ್ಯಾಂಕನ್ನು ಅನೆಕ್ಸ್ ಮಾಡುವಂಥದ್ದು, ಅದು ಪ್ಯಾಲೆಸ್ಟೀನಿಯನ್ಸಿಗೆ ತುಂಬ ತೊಂದರೆಗಳನ್ನು ಅಥವಾ ಅಲ್ಲಿನ ಭಾಗದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಇನ್ಸ್ಟೆಬಿಲಿಟಿಗೆ ಕಾರಣವಾಗುತ್ತದೆ ಅನ್ನೋದನ್ನು ಹೇಳಲಾಗುತ್ತದೆ. ಹಾಗೂ ಇಸ್ರೇಲಿ ಗವರ್ಮೆಂಟನ್ನು ಈ ಅನೆಕ್ಸೇಷನ್ ಅಥವಾ ಈ ಕಬ್ಜಾ ಮಾಡುವ ಪ್ಲ್ಯಾನ್ ಏನಿದೆ ವೆಸ್ಟ್ ಬ್ಯಾಂಕ್ನಲ್ಲಿ ಇರುವಂತಹದ್ದನ್ನು ಅದನ್ನು ಬಿಡಬೇಕು. ಹಾಗೂ ಮಿಡಲ್ ಈಸ್ಟ್ ಕ್ವಾರ್ಟೆಟ್ ಅಂತ ಕರಿತೀವಿ, ಅಂದರೆ ಮಿಡಲ್ ಈಸ್ಟಲ್ಲಿ ಇರುವಂತಹ 4 ಇಂಪಾರ್ಟೆಂಟ್ ಬಾಡೀಸ್, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಯುರೋಪಿಯನ್ ಯೂನಿಯನ್ ಹಾಗೂ UN ಏನಿದೆ, ಇವು ಮೀಡಿಯೇಟರಿ ರೋಲ್ನ ಬಿಟ್ಟು ಈ ಸಮಸ್ಯೆನ ಪರಿಹರಿಸುವ ದಿಕ್ಕಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಹೇಳಿರುವಂತಹ ಮಾತಿನಲ್ಲಿ ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ. ಮೊದಲನೇದಾಗಿ ಏನಿತ್ತು ಇಸ್ರೇಲಿನ ಪ್ಲ್ಯಾನ್ ಅಂತ ನೋಡಿದಾಗ, ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಅವರು ಜುಲೈ 1ಕ್ಕೆ ಈ ಸುಮಾರು 30% ವೆಸ್ಟ್ ಬ್ಯಾಂಕಿನ ಜಾಗವನ್ನು ಕಬ್ಜಾ ಮಾಡಬೇಕು ಅಥವಾ ಅನೆಕ್ಸ್ ಮಾಡಬೇಕು ಅನ್ನೋದನ್ನು ಹೇಳಿದ್ದರು. ಆದರೆ ಈ ಅನೆಕ್ಸೇಷನನ್ನು ಪೋಸ್ಟ್ 1967 ನಂತರ ಆದಂತಹ ಸೆಟಲ್ಮೆಂಟನ್ನು ಬಿಟ್ಟು ಅಡಿಷ್ನಲ್ ಏರಿಯಾಸ್ ಏನು ರೋಡ್ಸ್ ಏನಿದ್ದಾವೆ ಅವನ್ನೂ ಸಹ ಈ ಅನೆಕ್ಸೇಷನ್ಗೆ ಒಳ ಮಾಡಬೇಕು ಅನ್ನೋದು ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಅವರ ಒಪಿನಿಯನ್ ಆಗಿತ್ತು. ಆದರೆ ಈ ಇಸ್ರೇಲಿನ ಪ್ಲ್ಯಾನಿಗೆ ಇರುವಂತಹ ಕನ್ಸರ್ನ್ಸ್ ಏನು ಅಥವಾ ಇದರ ಬಗ್ಗೆ ಇರುವಂತಹ ವಿಚಾರ ವಿಮರ್ಶೆಗಳನ್ನು ನೋಡಿದಾಗ, ಇಂಟರ್ನ್ಯಾಷನಲ್ ಲಾ ಅಡಿಯಲ್ಲಿ ಯಾವುದೇ ಅನೆಕ್ಸೇಷನ್ ಫೋರ್ಸಿಬಲ್ ಆದಲ್ಲಿ ಅದು ಇನ್ನೊಬ್ಬರ ರಾಷ್ಟ್ರಕ್ಕೆ ಏನಾದರೂ ಧಕ್ಕೆ ತಂದಿದ್ದಲ್ಲಿ ಅದು ಇಲ್ಲಿಗಲ್ ಅನ್ನೋದನ್ನು ಪರಿಗಣಿಸ್ತಾರೆ ಇಂಟರ್ನ್ಯಾಷನಲ್ ಲಾ ಅಡಿಯಲ್ಲಿ. ಹಾಗೆ ಯಾವುದೇ ಇಸ್ರೇಲಿ ಲಾ ಇಂಟರ್ನ್ಯಾಷನಲ್ ಲಾ ಅಡಿಯಲ್ಲಿ ಇಲ್ಲಿಗಲ್ ಆದರೆ ಅದು ಯೂನಿವರ್ಸಲಿ ಅಕ್ನಾಲೆಜ್ಡ್ ಪ್ರಿನ್ಸಿಪಲ್ ಏನಿದೆ, ಯಾರೂ ಸಹ ಬೇರೆ ರಾಷ್ಟ್ರಗಳ ಏರಿಯಾದಲ್ಲಿ ಟೆರಿಟರಿಯಲ್ಲಿ ಫೋರ್ಸ್ಫುಲಿ ಇನ್ವಾಲ್ವ್ಮೆಂಟ್ ತೋರಿಸೋದಿಲ್ಲ ಅನ್ನೋ ಲಾ ಅನ್ನು ಇಲ್ಲಿ ಬ್ರೇಕ್ ಮಾಡುತ್ತದೆ ಅನ್ನೋದನ್ನು ಹೇಳಲಾಗುತ್ತದೆ. ಹಾಗೂ ಇಂಟರ್ನ್ಯಾಷನಲ್ ಲೀಗಲ್ ಬಾಡೀಸ್ ಹಾಗೂ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ಸಹ ಈ ಮಾತುಗಳನ್ನು ಒಪ್ಪುತ್ತಾ ಇರುವಂತಹದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸು ಸಹ ಅನೆಕ್ಸೇಷನ್ ಏನಾದರೂ ಆಕ್ಯುಪೈಡ್ ಟೆರಿಟರಿ ಮಾಡಿದರೆ ಅದು ಯುನೈಟೆಡ್ ನೇಷನ್ಸಿನ ಚಾರ್ಟರ್ ಹಾಗೂ ಜಿನಿವಾ ಕನ್ವೆನ್ಷನ್ನ ವಿರುದ್ಧವಾಗಿರುತ್ತದೆ ಅನ್ನೋದನ್ನು ಎಚ್ಚರಿಕೆ ಕೊಟ್ಟಿರುವಂಥದ್ದು. ಮತ್ತು ಈಗ 53 ವರ್ಷಗಳ ಹಿಂದೆ ಅಥವಾ 53 ವರ್ಷಗಳಿಂದ ಇಸ್ರೇಲ್ ಏನು ಆಕ್ಯುಪೇಷನ್ ಮಾಡಿದೆ, ಪ್ಯಾಲೆಸ್ಟೈನ್ ಜನರ ವಿರುದ್ಧ ಒಂದು ನೇರವಾದ ಅಥವಾ ತುಂಬ ಸೀರಿಯಸ್ ಹ್ಯೂಮನ್ ರೈಟ್ಸ್ ವೈಲೇಷನಿಗೆ ಕಾರಣವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಈ ಥರ ಏನಾದರೂ ಅನೆಕ್ಸೇಷನ್ ಮಾಡಿದರೆ ಇನ್ನೂ ಹೆಚ್ಚಿನ ಮಾತ್ರದಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುವ ಸಾಧ್ಯತೆಗಳಿವೆ ಅನ್ನೋದನ್ನು ಸಹ ಇಲ್ಲಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. 28% ಇಸ್ರೇಲೀಸು ಈ ಥರ ಅನೆಕ್ಸೇಷನ್ ಮಾಡೋದು ಬೇಡ ಅನ್ನೋದು ಒಂದು ಸರ್ವೆಯಲ್ಲಿ ಅಥವಾ ಒಪಿನಿಯನ್ ಪೋಲಲ್ಲಿ ಹೇಳಿರುವಂಥದ್ದು. ಹರೇಟ್ಸ್ ಅಂತ ಹೇಳಿ ಒಂದು ಇಸ್ರೇಲಿ ನ್ಯೂಸ್ ಪೇಪರ್ ಅದರಲ್ಲಿ ಪಬ್ಲಿಷ್ ಮಾಡಿರುವಂಥದ್ದು. ಮತ್ತು ಏನಾದರೂ ಅನೆಕ್ಸೇಷನ್ ನಡೆದಿದ್ದಲ್ಲಿ ಪ್ಯಾಲೆಸ್ಟೈನಿನಲ್ಲಿ ಜನರ ಇರುವಂತಹ ಪ್ರೈವೇಟ್ ಪ್ರಾಪರ್ಟಿ, ಅವರಿರುವಂತಹ ರೈಟ್ಸು, ಅವರಿಗಿರುವಂತಹ ನ್ಯಾಷನಲ್ ಗೌರ್ಮೆಂಟ್ ಸೆಲ್ಫ್ ಡಿಟರ್ಮಿನೇಷನ್ ಏನಿದೆ ಅದರ ಬಗ್ಗೆ ಪ್ರಶ್ನೆಗಳು ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಹುಟ್ಟಿರುವಂತಹ ವಿಚಾರದಲ್ಲಿ ಈ ಆರ್ಟಿಕಲ್ನ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ನಡುವೆ ಇರುವಂತಹ ಈ ಗೊಂದಲಗಳಲ್ಲಿ ಭಾರತದ ಏನು ಪಾತ್ರವಿದೆ ಅಂತ ನೋಡಿದಾಗ, ಭಾರತ ಪ್ಯಾಲೆಸ್ಟೈನಿಗೂ ಒಂದು ಉನ್ನತವಾದ ಅಥವಾ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಒಂದು ಒಳ್ಳೆಯ ಸಂಬಂಧಗಳಿದ್ದಾವೆ. ಗ್ಲೋಬಲ್ ಸ್ಟೇಜಲ್ಲಿ ನೋಡಿದಾಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಹಾಗೂ ಜನರಲ್ ಅಸೆಂಬ್ಲಿ ರೆಸೊಲ್ಯೂಷನ್ಸಲ್ಲಿ ಪ್ಯಾಲೆಸ್ಟೈನ್ ಯಾವಾಗಲೂ ಸಹಕಾರಿಯಾಗಿ ಬರ್ತಾ ಇದೆ. ಹಾಗಾದರೆ ಈ ಸಮಯದಲ್ಲಿ ಭಾರತವು ಸಹ ಈ ಅನೆಕ್ಸೇಷನ್ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅನ್ನೋದನ್ನು ಈ ಆರ್ಟಿಕಲ್ನ ರೈಟರ್ ಹೇಳ್ತಾ ಇರುವಂತಹ ಮಾತು. ಹಾಗೆ ಭಾರತ ಇಸ್ರೇಲಿನ ಜೊತೆಯೂ ಸಹ ಒಂದು ಮ್ಯೂಚುವಲ್ ಬೆನಿಫಿಷಿಯಲ್ ಪಾರ್ಟ್ನರ್ಶಿಪ್ ಇರೋದ್ರಿಂದ ಇಬ್ಬರನ್ನೂ ಸಹ ಒಂದು ಅಗ್ರೀಡ್ ಬ್ಯಾಲೆನ್ಸ್ಡ್ ಡಿಸಿಷನನ್ನು ತಗೋಬೇಕು ಭಾರತ ತಮ್ಮ ಫಾರಿನ್ ಡಿಪ್ಲೊಮಸಿಯಲ್ಲಿ ಅಂತ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮತ್ತು ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು, ಈಗ ಇಸ್ರೇಲ್ ಮಾಡಿರುವಂತಹ ಈ ಪ್ರಪೋಸಲ್ ಏನು ವೆಸ್ಟ್ ಬ್ಯಾಂಕನ್ನು ಅನೆಕ್ಸ್ ಮಾಡಬೇಕು ಅಂತ ಹೇಳಿ, ಸೊ ಇದು ಪ್ಯಾಲೆಸ್ಟೀನಿಯನರಿಗೆ ಒಂದು ತಲೆನೋವು ಆಗುವ ಸಂಭಾವನೆಗಳು ಎಲ್ಲ ಕಾಣ್ತಾ ಇರುವ ದಿಕ್ಕಿನಲ್ಲಿ ಈ ಆರ್ಟಿಕಲ್ನ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂತಹದ್ದು. ಹಾಗೆ
ಈ ಆರ್ಟಿಕಲ್ ಓದಿದ ನಂತರದಲ್ಲಿ ಒಂದು ಬ್ರೀಫ್ ಹಿಸ್ಟ್ರಿ ಆಫ್ ಇಸ್ರೇಲನ್ನು ನೋಡಿದಾಗ ಇದು ಶುರುವಾಗಿದ್ದು 1917ರಲ್ಲಿ ಬ್ರಿಟನ್ ಏನಿತ್ತು ಅದು ಪ್ಯಾಲೆಸ್ಟೈನನ್ನು ಓಟೋಮನ್ ಎಂಪೈರಿಂದ ಸೀಸ್ ಮಾಡಿಕೊಂಡು ಜ್ಯೂವಿಷ್ ಪೀಪಳಿಗೆ ಒಂದು ನ್ಯಾಷನಲ್ ಹೋಮ್ ಅನ್ನಾಗಿ ಕೊಡ್ತು. ಇದಕ್ಕೆ ಬಲ್ಫೋರ್ ಡಿಕ್ಲರೇಷನ್ ಅಂತಲೂ ಕರೀತಾರೆ. ಬಾಲ್ಫೋರ್ ಡಿಕ್ಲರೇಷನ್. ಹಾಗೆ 1948ರಲ್ಲಿ ಇಸ್ರೇಲನ್ನು ಇಂಡಿಪೆಂಡೆಂಟಾಗಿ ಡಿಕ್ಲೇರ್ ಮಾಡಿ ಯುನೈಟೆಡ್ ನೇಷನ್ಸಿಗೆ ಅಡ್ಮಿಟ್ ಮಾಡಿಕೊಳ್ಳಲಾಯಿತು, ಪರ್ಮಿಷನ್ ಕೊಡಲಾಯಿತು. ಆವಾಗ ಇದು 1 ಮಿಲಿಯನ್ ಜೂಯಿಷ್ ರೆಫ್ಯೂಜೀಸಿಗೆ ಹಾಗೂ ಬೇರೆಯವರಿಗೆ ಇದು ಮನೆಯಾಗಿ ಸ್ಥಾಪನೆ ಆಯಿತು, ಅಂದರೆ ಇಂಡಿಪೆಂಡೆನ್ಸ್ ಆಯಿತು. 1967ರಲ್ಲಿ 6 ಡೇ ವಾರ್ ನಡೀತು. ಇದು ಇಸ್ರೇಲು ಹಾಗೂ ಈಜಿಪ್ಟ್ ಮಧ್ಯೆ ನಡೆದಿರುವಂಥದ್ದು. ತದನಂತರ ಜಾರ್ಡನ್ ಮತ್ತು ಸಿರಿಯಾನು ಈ ಯುದ್ಧದಲ್ಲಿ ಜಾಯ್ನ್ ಆಗಿರ್ತಾರೆ. ಆದರೆ ಈ ಯುದ್ಧದಲ್ಲಿ 1967ರಲ್ಲಿ ನಡೆದಂತಹ ಈ 6 ಡೇ ವಾರ್ನಲ್ಲಿ ಇಸ್ರೇಲ್ ಗೆದ್ದಿರುವಂಥದ್ದು. ಹಾಗೂ 1973ರಲ್ಲಿ ಯೋಕೋಮ್ ಕಿಪುರ್ ಅಂತ ಹೇಳಿ ಈಜಿಪ್ಟ್ ಮತ್ತು ಸಿರಿಯಾ ಆ ದಿನ ಯೋಕೋಮ್ ಕಿಪುರ್ ಅನ್ನೋ ದಿನ ಈಜಿಪ್ಟ್ ಮತ್ತು ಸಿರಿಯಾ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು, ಸಿನಾಯ್ ಹಾಗೂ ಗೋಲನ್ ಹೈಟ್ಸಲ್ಲಿ. ಅದನ್ನು ಅಕ್ಟೋಬರ್ ವಾರ್ ಅಂತಲೂ ಕರಿತೀವಿ. ಈ ಯುದ್ಧದಲ್ಲೂ ಸಹ ಇಸ್ರೇಲ್ ಗೆದ್ದಿರುವಂಥದ್ದು. ಆದರೆ ತುಂಬ ಹೆಚ್ಚಿನ ಮಾತ್ರದಲ್ಲಿ ಲಾಸಸ್ ಅಥವಾ ಹೆಚ್ಚಿನ ಮಾತ್ರದಲ್ಲಿ ಗಾಯಾಳುಗಳು ಆಗಿರ್ತಾರೆ. ಹಾಗೆ 2000ರಲ್ಲಿ ಸೆಕೆಂಡ್ ಇಂಟಿಫಾದಾ ಅಂತ ಹೇಳಿ ಒಂದು ವಾರ್ ಆಗಿ ಹೆಸರು ಕೊಟ್ಟಿರುವಂಥದ್ದು. ಅದು ಪ್ಯಾಲೆಸ್ಟೈನ್ ಏರಿಯಲ್ ಶರೋನ್ಸ್ ಏನಿದೆ ಅದು ಟೆಂಪಲ್ ಮೌಂಟಿಗೆ ವಿಸಿಟ್ ಮಾಡಿದಾಗ ರಯಟ್ಸ್ ಆಗಿ ಈ ಇಂಟಿಫಾದಾ ಸ್ಟಾರ್ಟ್ ಆಗಿರುವಂಥದ್ದು. 2017ರಲ್ಲಿ ಐರನ್ ಡೋಮ್ ಏನಿತ್ತು ಸದರನ್ ಇಸ್ರೇಲಲ್ಲಿ ಇರುವಂತಹದ್ದು, ಇದನ್ನು ಹಮಾಸ್ ರಾಕೆಟ್ಸ್ ಹಾಗೂ 90% ಆಫ್ ರಾಕೆಟ್ಸ್ ಇಸ್ರೇಲಿ ಸಿಟೀಸ್ನ ಎಲ್ಲಿ ಟಾರ್ಗೆಟ್ ಮಾಡ್ತಿದ್ರೋ ಅಲ್ಲಿ ಒಂದು ಐರನ್ ಡೋಮನ್ನು ಸೃಷ್ಟಿ ಮಾಡಲಾಯಿತು ಅದನ್ನು ತಡೆಯೋದಕ್ಕೋಸ್ಕರ. ಹಾಗೂ 2015ರಲ್ಲಿ ಇರಾನ್ ನ್ಯೂಕ್ಲಿಯರ್ ಡೀಲ್ ಯಾವಾಗ ಸೈನ್ ಆಯಿತು ಅದಕ್ಕೆ ವಿರುದ್ಧವಾಗಿ ಇಸ್ರೇಲ್ ಧ್ವನಿ ಎತ್ತಿತ್ತು. ಈ ಅಮೇರಿಕನ್ ಜೂಯಿಷ್ ಏನಿದ್ರೋ ಅವರು ಧ್ವನಿ ಎತ್ತಿದ್ರು. ಆದರೆ ಅದು ಸೈನ್ ಆದ ನಂತರ ಹೆಚ್ಚಿನ ಮಾತ್ರದಲ್ಲಿ ವೈಲೆನ್ಸ್ಗೆ ಕಾರಣವಾಯಿತು. ಪ್ಯಾಲೆಸ್ಟೈನಿಯನ್ನರು ಸಹ ಹೆಚ್ಚಿನ ಮಾತ್ರದಲ್ಲಿ ಇಸ್ರೇಲಿಯರ ಮೇಲೆ ವೈಲೆನ್ಸ್ ಮಾಡಿದರು. ಮುಂದಿನ ಆರ್ಟಿಕಲ್, ದ ಸ್ಟಾರ್ಸ್ ಪ್ರಾಜೆಕ್ಟ್ ನೀಡ್ಸ್ ಆ್ಯನ್ ಓವರ್ಹಾಲ್. ಸೊ ಈ ಸ್ಟಾರ್ಸ್ ಪ್ರಾಜೆಕ್ಟ್ ಅನ್ನೋದು ವರ್ಲ್ಡ್ ಬ್ಯಾಂಕ್ನ ಪ್ರಾಜೆಕ್ಟ್ ಆಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಆತ್ಮನಿರ್ಭರ್ ಭಾರತ್ ಏನು ಭಾರತದಲ್ಲಿ ಇರುವಂತಹ ಲೋಕಲ್ ಗೂಡ್ಸ್ನ ಪ್ರೊಡಕ್ಷನ್ ಹಾಗೂ ಡೆಲಿವರಿ ಮತ್ತು ಸರ್ವೀಸಸ್ ಭಾರತೀಯರಿಗೆ ಸಿಗಬೇಕು, ಅಂದರೆ ಸೆಲ್ಫ್ ರಿಲಯನ್ಸ್ ಮೇಲೆ ಡಿಪೆಂಡೆಂಟ್ಸ್ ಆಗಿರುವಂಥದ್ದು. ಹಾಗೂ ಎಜುಕೇಷನಲ್ಲಿ ಬೇಕಾಗಿರುವಂತಹ ಸರ್ವೀಸಸನ್ನು ಡೆಲಿವರ್ ಮಾಡಲು ಅವಶ್ಯಕತೆ ಇರುವಂಥದ್ದು ಒಂದು ಕೇಪಬಲ್ ಸ್ಟೇಟ್ ಅಂತ ಹೇಳಿ. ಆದರೆ ಒಂದು ಸ್ಟೇಟನ್ನು ಕೇಪಬಲ್ ಆಗಿ ಬಿಲ್ಡ್ ಮಾಡಬೇಕು ಅಂತಂದರೆ ಅದು ಲರ್ನಿಂಗ್ಸಿಂದ ಆಗಬೇಕು ಹಾಗೂ ತಾನೇ ಆಗಬೇಕು. ಆದರೆ ಈ ಸ್ಟಾರ್ಸ್ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ವಿರುದ್ಧವಾಗಿರುವಂಥದ್ದು. ಮತ್ತು ಈ ಸ್ಟಾರ್ಸ್ ಪ್ರಾಜೆಕ್ಟಿನ ಬಗ್ಗೆ ನಾವು ಈ ಆರ್ಟಿಕಲ್ನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಡಿಸ್ಕಸ್ ಮಾಡಿ ಅದನ್ನು ಯಾವ ರೀತಿಯಾಗಿ ಸಕ್ಸಸ್ ಹಾಗೂ ಅದರ ಫೇಲ್ಯೂರ್ಸ್ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ವರ್ಲ್ಡ್ ಬ್ಯಾಂಕ್ ತಂದಿರುವಂತಹ ಒಂದು ಸ್ಟಾರ್ಸ್ ಪ್ರಾಜೆಕ್ಟ್ ಇದು. ಇದರಲ್ಲಿ $3 ಬಿಲಿಯನ್ ಅನ್ನೋ ಪ್ರಾಜೆಕ್ಟ್ ಇದು ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ಎಜುಕೇಷನ್. ಸೊ ಈ ಪ್ರಾಜೆಕ್ಟಿನ ಅಡಿಯಲ್ಲಿ ಭಾರತದಲ್ಲಿ ಸುಮಾರು 6 ರಾಜ್ಯಗಳಿಗೆ ಎಜುಕೇಷನ್ ಸೆಕ್ಟರ್ನಲ್ಲಿ ಬದಲಾವಣೆ ಅಥವಾ ಎಜುಕೇಷನ್ ಸೆಕ್ಟರ್ನಲ್ಲಿ ಇಂಪ್ರೂವ್ಮೆಂಟ್ಸ್ಗೋಸ್ಕರ ಫಂಡ್ ಮಾಡ್ತಾ ಇರುವಂಥದ್ದು. ಇದು ಫಂಡಿಂಗ್ ಅನ್ನೋದು ಸರ್ಕಾರದ ಅಥವಾ ರಾಜ್ಯದ ಕೆಪಬಿಲಿಟಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹಾಗೆ ಹೆಚ್ಚಿನ ಮಾತ್ರದಲ್ಲಿ ಸರ್ಕಾರದ ಬಿಟ್ಟು ಅಂದರೆ ನಾನ್ ಸ್ಟೇಟ್ ಪ್ರೈವೇಟ್ ಆ್ಯಕ್ಟರ್ಸ್ ಪ್ರೈವೇಟೈಸೇಷನ್ಗೆ ಹೆಚ್ಚಿನ ಒತ್ತಡ ಕೊಡ್ತಾ ಇರುವಂಥದ್ದು ಈ ಆರ್ಟಿಕಲ್ನಲ್ಲಿ. ಮತ್ತು ಈ ಆರ್ಟಿಕಲ್ನಲ್ಲಿ ಒಂದಿಷ್ಟು ಕಂಡೀಷನ್ಸ್ಗಳನ್ನು ವರ್ಲ್ಡ್ ಬ್ಯಾಂಕ್ನ ಸ್ಟಾರ್ ಪ್ರಾಜೆಕ್ಟ್ನಲ್ಲಿ ಇಟ್ಟಿರುವಂಥದ್ದು. ಮೊದಲನೇದು ಅಡ್ಮಿನಿಸ್ಟ್ರೇಷನಿಗೆ ಬೇಕಾದಂತಹ ಫಿಸಿಕಲ್, ಫೈನಾನ್ಷಿಯಲ್ ಮತ್ತು ಹ್ಯೂಮನ್ ರಿಸೋರ್ಸ್ ಇರಬೇಕು. ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಮತ್ತು ಗವರ್ನೆನ್ಸ್ ರಿಫಾರ್ಮ್ಸ್ ಏನಿದ್ದಾವೆ ಇದು ಫ್ರಂಟ್ ಲೈನ್ ಬ್ಯೂರೋಕ್ರಾಟ್ಸ್ ಅಂತ ಏನು ಕರಿತೀವಿ, ಯಾರಲ್ಲಿ ಇಂಪ್ಲಿಮೆಂಟೇಷನ್ ಫೀಲ್ಡಲ್ಲಿ ಇರ್ತಾರೋ ಅವರಿಗೆ ಲೋಕಲ್ ಇಶ್ಯೂಸ್ ಅಡ್ರೆಸ್ ಮಾಡೋಕ್ಕೆ ಮತ್ತು ಇನ್ನೋವೇಟ್ ಮಾಡೋಕ್ಕೆ ಪವರ್ಸ್ಗಳನ್ನು ಕೊಡಬೇಕು. ಮೂರನೇದು ಅಡ್ಮಿನಿಸ್ಟ್ರೇಷನಿಗೂ ಮತ್ತು ಜನರಿಗೂ ಅಥವಾ ಇರೋ ಸಿಟಿಸನ್ಸಿಗೆ ಒಂದು ನಂಬಿಕೆ, ಟ್ರಸ್ಟ್ ಲೆವೆಲ್ ಇರಬೇಕು. ಇದು ಬೇರೆ ಬೇರೆ ಲೆವೆಲ್ಸಲ್ಲಿ ಆಗಿರ್ಬೋದು ಅಡ್ಮಿನಿಸ್ಟ್ರೇಷನಲ್ಲಿ. ಸೊ ಈ ಎಲ್ಲ ಕಂಡೀಷನ್ಸು ಮತ್ತು ಪ್ರಾವಿಷನ್ಸ್ನ ನೋಡಿದಾಗ ಒಂದಿಷ್ಟು ಫ್ಲಾಸ್ ಅಥವಾ ಒಂದಿಷ್ಟು ಡಿಸಡ್ವಾಂಟೇಜಸ್ಗಳನ್ನು ಸ್ಟಾರ್ಸ್ ಪ್ರಾಜೆಕ್ಟಲ್ಲಿ ಕಾಣುವಂಥದ್ದು. ಮೊದಲನೇದು, ಈ ಪ್ರಾವಿಷನ್ಸಲ್ಲಿ ಎಲ್ಲೂ ನಾವು ಡಿಸ್ಟ್ರಿಕ್ಟ್ ಹಾಗೂ ಬ್ಲಾಕ್ ಎಜುಕೇಷನ್ ಆಫೀಸರ್ಗಳ ಬಗ್ಗೆ ಅಥವಾ ಶಿಕ್ಷಕರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಹಿಂದುಳ್ಕೊಂಡಿದ್ದೀವಿ. ಎರಡನೇದು, ಡಿಸೆಂಟ್ರಲೈಸ್ ಡಿಸಿಷನ್ ಮೇಕಿಂಗ್ ಏನಿದೆ, ಡಿವಲ್ಯೂಷನ್ ಏನಿದೆ, ಫಂಡ್ಸು, ರಿಯಲ್ ಡಿಸಿಷನ್ ಮೇಕಿಂಗ್ ಪವರ್ ಏನಿದೆ. ಸೊ ಈ ಡಿವಲ್ಯೂಷನ್ ಅಥವಾ ಡಿಸಿಷನ್ ಮೇಕಿಂಗ್ ಪವರ್ಸ್ನಲ್ಲಿ ನಾವು ಹಿಂದುಳ್ಕೋತೀವಿ ಯಾವಾಗಲೂ. ಮೂರನೇದು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿ ಟ್ರಸ್ಟನ್ನು ಅಥವಾ ನಂಬಿಕೆಯನ್ನು ನಾವು ಡಿಸೈಡ್ ಮಾಡಬೇಕು ಅಂಥೇಳಿ ಮುಂದಾಗಿದ್ದಾರೆ ಸ್ಟಾರ್ಸ್ ಪ್ರಾಜೆಕ್ಟಲ್ಲಿ.
ಅದರಿಂದಾಗಿ ಕಂಪ್ಯೂಟರ್ ನಂಬಿಕೆಯನ್ನು ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ಕಂಪ್ಯೂಟರ್ ಮೇಲೆ ನಂಬಿಕೊಂಡು ಈ ಪ್ರಾಜೆಕ್ಟನ್ನು ಮುಂದುವರಿಸೋದು ಸರಿಯಲ್ಲ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ಅಥವಾ ಪರ್ಫಾರ್ಮೆನ್ಸನ್ನು ಮೆಜರ್ ಮಾಡ್ತೀವಿ ಅನ್ನೋದನ್ನು ಸರಿಯಾಗಿ ಎಲ್ಲೂ ಡಿಫೈನ್ ಮಾಡಿಲ್ಲ. ನಾಲ್ಕನೇದು ನೋಡಿದ್ದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಿಗೆ ಹಾಗೂ ಸರ್ಕಾರದ ಪವರನ್ನು ಅಥವಾ ಸರ್ಕಾರದ ರೋಲನ್ನು ಕಡಿಮೆ ಮಾಡುವುದರಿಂದ ಎಜುಕೇಷನ್ನಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಬರಲು ಸಾಧ್ಯವಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಎತ್ತಿರುವಂಥದ್ದು. ಸೊ ಒಟ್ಟಾರೆ ವರ್ಲ್ಡ್ ಬ್ಯಾಂಕಿನ ಈ ಸ್ಟಾರ್ ಪ್ರಾಜೆಕ್ಟ್ ಏನಿದೆ, ತಾನು ಮಾಡಿದಂತಹ ಆಬ್ಜೆಕ್ಟಿವಿಂದ ಏನು ಪ್ರೋಗ್ರಾಮ್ ಲಾಂಚ್ ಮಾಡಿದಾರೋ ಅದು ಅಚೀವ್ ಮಾಡೋಕ್ಕೆ ಸಾಧ್ಯವಾಗದೇ ಇರಬಹುದು ಅನ್ನೋದು ಇಲ್ಲಿ ಲೇಖಕರ ಅಭಿಪ್ರಾಯ. ಮೊದಲನೇ TNA ಆರ್ಟಿಕಲ್ DCGI ನಾಡ್ ಫಾರ್ ಹ್ಯೂಮನ್ ಟ್ರಯಲ್ಸ್ ಆಫ್ ಕೋವ್ಯಾಕ್ಸಿನ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಹ್ಯೂಮನ್ ಟ್ರಯಲ್ಸ್ಗೋಸ್ಕರ ಫೇಸ್ 1 ಆ್ಯಂಡ್ ಫೇಸ್ 2 ಹಾಗೆ ಕೋವ್ಯಾಕ್ಸಿನನ್ನು ಅಪ್ರೂವಲ್ ಕೊಟ್ಟಿರುವಂತಹ ಸನ್ನಿವೇಶದಲ್ಲಿ ಈ ಆರ್ಟಿಕಲನ್ನು ನೋಡಲಿದ್ದೇವೆ. ಸೊ ಕೋವ್ಯಾಕ್ಸಿನ್ ಅನ್ನೋದು ಫಸ್ಟ್ ವ್ಯಾಕ್ಸಿನ್ ಆಗಿರುವಂಥದ್ದು ಕೋವಿಡ್-19ಗೆ ಭಾರತದಲ್ಲಿ ಡೆವಲಪ್ ಮಾಡಿರುವಂಥದ್ದು. ಇದನ್ನು ಭಾರತ್ ಬಯೋಟೆಕ್ ಕೊಲಾಬ್ರೇಷನಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜೊತೆಗೆ ಡೆವಲಪ್ ಮಾಡಿರುವಂಥದ್ದು. ಇದ್ರ ಕ್ಲಿನಿಕಲ್ ಟ್ರಯಲ್ಸನ್ನು ಕಂಪನಿ ಸೇಫ್ಟಿ ಇಮ್ಯೂನ್ ರೆಸ್ಪಾನ್ಸನ್ನು ತೋರಿಸಿರುವಂಥ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಈ ಅಪ್ರೂವಲನ್ನು ಕೊಟ್ಟಿರುವಂಥದ್ದು. ಇದನ್ನು ಒಟ್ಟಾರೆ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಹೇಗೆ ಈ ಮೆಡಿಕಲ್ ಟ್ರಯಲ್ಸು ಕೋವಿಡ್-19 ವಿರುದ್ಧ ಹೋರಾಡಲು ಸಹಕಾರಿಯಾಗಲಿದೆ ಮತ್ತು ಕೋವ್ಯಾಕ್ಸಿನನ್ನು ಯಾವ ರೀತಿಯಾಗಿ ಸಕ್ಸಸ್ ಪಾತಲ್ಲಿ ಮುಂಸಾಗಲಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಇಲ್ಲಿ ಬ್ಯಾಕ್ಗ್ರೌಂಡ್ಸಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ 2 ಪಾಯಿಂಟ್ಸ್ಗಳು DCGI ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಈ ಬಾಡಿಯ ಬಗ್ಗೆ ಮತ್ತು ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಏನು ಹಾಗೂ ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸನ್ನು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ DCGI ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇದು ಒಂದು ಅಪ್ರೂವಲ್ ಆಫ್ ಲೈಸೆನ್ಸ್ ಅನ್ನು ಕೊಡುವಂತಹ ಬಾಡಿ, ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇರುವಂಥದ್ದು ಮತ್ತು ಸ್ಪೆಸಿಫೈಡ್ ಕ್ಯಾಟಗರಿ ಆಫ್ ಡ್ರಗ್ಸ್, ಬ್ಲಡ್ ಹಾಗೂ ಬ್ಲಡ್ ಪ್ರಾಡಕ್ಟ್ಸ್, ವ್ಯಾಕ್ಸಿನ್ಸ್, 4 ಫ್ಲೂಯಿಡ್ಸ್ ಆ್ಯಂಡ್ ಸಿರಾ ಇನ್ ಇಂಡಿಯಾ ರಿಲೇಟೆಡ್ ಅಪ್ರೂವಲ್ಸ್ ಲೈಸೆನ್ಸ್ಗಳಿಗೋಸ್ಕರ ಇರುವಂತಹ ಬಾಡಿ ಇದು DCGI. ಇದು ಒಂದು ಸ್ಟ್ಯಾಂಡರ್ಡ್ಸ್ ಮತ್ತು ಕ್ವಾಲಿಟಿ ಆಫ್ ಮ್ಯಾನುಫ್ಯಾಕ್ಚರಿಂಗನ್ನು ಡಿಫೈನ್ ಮಾಡುತ್ತದೆ. ಸೆಲ್ಲಿಂಗ್ ಆ್ಯಂಡ್ ಇಂಪೋರ್ಟ್ ಡಿಸ್ಟ್ರಿಬ್ಯೂಷನನ್ನು ಭಾರತದಲ್ಲಿ ಆಗುವಂತಹ ವಿಚಾರಗಳನ್ನು ಇದು ನೋಡಿಕೊಳ್ಳುತ್ತದೆ ಮತ್ತು ಇದು ಒಂದು ಅಪಿಲೇಟ್ ಬಾಡಿ. ನಿಮಗೇನಾದರೂ ಕ್ವಾಲಿಟಿ ಆಫ್ ಡ್ರಗ್ಸ್ಗಳ ಮೇಲೆ ಸಂಕೋಚಗಳಿದ್ದಲ್ಲಿ ನೀವು ನಿಮ್ಮ ಅಪೀಲನ್ನು ಈ ಅಥಾರಿಟಿಗೆ ಕೊಡಬಹುದು. ಮತ್ತು ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಏನು ಅಂತಂದರೆ ಒಂದು ಸಿಸ್ಟಮೆಟಿಕ್ ಸ್ಟಡಿ. ಈ ಸಿಸ್ಟಮೆಟಿಕ್ ಸ್ಟಡಿಯಲ್ಲಿ ಡೇಟಾನ ಜನರೇಟ್ ಮಾಡಿ ಯಾವ ರೀತಿಯಾಗಿ ಒಂದು ಡ್ರಗ್ಸ್ ಅಥವಾ ಒಂದು ಮೆಡಿಸಿನ್ನು ಡೇಟಾನ ವೆರಿಫೈ ಮಾಡುವಂತಹದ್ದು ಮತ್ತು ಆ ಫಾರ್ಮಕಾಲಜಿಕಲ್ ಪ್ರೊಫೈಲ್ ಏನು ಆ ಮೆಡಿಸಿನಲ್ಲಿ ಉಪಯೋಗಿಸಿರುವಂತಹ ಪದಾರ್ಥಗಳ ಬಗ್ಗೆ ಒಂದು ಪ್ರೊಫೈಲ್ ಮತ್ತು ಅಡ್ವರ್ಸ್ ಎಫೆಕ್ಟ್ಸ್ ಅನ್ನು ಮನುಷ್ಯನ ಮೇಲೆ ಸ್ಟಡಿ ಮಾಡುವಂಥದ್ದು. ಇದು ಒಂದೇ ದಾರಿ ಇರುವಂಥದ್ದು. ಸೇಫ್ಟಿ ಆ್ಯಂಡ್ ಎಫಿಕಸಿ ಆಫ್ ಎನಿ ಡ್ರಗ್ಗನ್ನು ಅಥವಾ ಅದರ ಸೇಫ್ಟಿ ಅಥವಾ ಅದರ ಎಫಿಷಿಯನ್ಸಿನ ಮೆಜರ್ ಮಾಡೋದಕ್ಕೋಸ್ಕರ ಇರುವಂತಹ ಒಂದೇ ಮಾರ್ಗ ಕ್ಲಿನಿಕಲ್ ಟ್ರಯಲ್ಸಿಗೆ ಒಳಗಾಗುವಂಥದ್ದು. ಇದನ್ನು ಮಾರುಕಟ್ಟೆಯಲ್ಲಿ ಮನುಷ್ಯರ ಮೇಲೆ ಉಪಯೋಗಿಸುವಂತಹ ವಿಷಯದ ಮುನ್ನ ಪ್ರಾಣಿಗಳ ಮೇಲೆ ಟ್ರಯಲ್ ಮಾಡಿ ಅದರ ಎಫಿಕೆನ್ಸಿ ಮತ್ತು ಸೈಡ್ ಎಫೆಕ್ಟ್ಸ್ಗಳನ್ನು ಡಾಕ್ಯುಮೆಂಟ್ ಮಾಡಿ ಕೊಟ್ಟ ನಂತರ ಹ್ಯೂಮನ್ ಟ್ರಯಲ್ಸಿಗೆ ಅದರ ಅವಕಾಶಗಳನ್ನು ಕೊಡಲಾಗುತ್ತದೆ. ಸೊ ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ ನೋಡಿದಾಗ ಇದನ್ನು 4 ಫೇಸಸ್ಗಳಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಮೊದಲನೇ ಫೇಸಲ್ಲಿ ಚಿಕ್ಕ ನಂಬರ್ನಲ್ಲಿ ಅಥವಾ ಚಿಕ್ಕ ವ್ಯಕ್ತಿಗಳ ಮೇಲೆ, ಹ್ಯೂಮನ್ಸ್ ಮೇಲೆ ಇದನ್ನು ಟ್ರಯಲ್ ಮಾಡಿರುವಂಥದ್ದು. ಸುಮಾರು 2 ಹೆಲ್ದಿ ಹಾಗೂ ವಾಲಂಟಿಯರ್ಸ್ ಮೇಲೆ ಡಾಕ್ಟರ್ ಸೂಪರ್ವಿಷನಲ್ಲಿ ಈ ಮೆಡಿಸಿನನ್ನು ಕೊಡಲಾಗುತ್ತದೆ. ಅದರ ಮೇಲೆ ಡಿಸೈಡ್ ಮಾಡಿ ಫೇಸ್ 1 ಏನಾದರೂ ಸಕ್ಸಸ್ ಆದಲ್ಲಿ ಫೇಸ್ 2ಗೆ ಅದನ್ನು ಕಳಿಸಲಾಗುತ್ತದೆ. ಫೇಸ್ 2 ಅಲ್ಲಿ ಸುಮಾರು 10 ರಿಂದ 12 ಪೇಷಂಟ್ಸ್ಗಳ ಮೇಲೆ 3 ರಿಂದ 4 ಸೆಂಟರ್ಗಳಲ್ಲಿ ಇದರ ಟ್ರಯಲನ್ನು ಮಾಡಲಾಗುತ್ತದೆ. ಅದರ ರಿಸಲ್ಟ್ಸ್ ಮೇಲೆ ಫೇಸ್ 3ಗೆ ಅದನ್ನು ರಿಪೋರ್ಟ್ ಕೊಡಲಾಗುತ್ತದೆ. ಸೊ ಫೇಸ್ 2 ಅಲ್ಲಿ ಸುಮಾರು 10 ರಿಂದ 12 ಪೇಷಂಟ್ಸ್ಗಳನ್ನು ತಗೊಳ್ಳಲಾಗುತ್ತದೆ. ಫೇಸ್ 3 ಸುಮಾರು 1000 ರಿಂದ 3000 ಪೇಷಂಟ್ಸ್ಗಳನ್ನು ಈ ಡ್ರಗ್ಸ್ಗೆ ಒಳ ಮಾಡಿ ಅದರ ಡೇಟಾನ ತಗೊಂಡು ಅದರ ರಿಸಲ್ಟ್ಸನ್ನು ಜೊತೆಗೆ ಇಟ್ಕೊಂಡು ಫೇಸ್ 4 ಅಂದರೆ ಮಾರ್ಕೆಟಿಂಗ್, ಇಲ್ಲಿ ಫೇಸ್ 4 ಮಾರುಕಟ್ಟೆಗೆ ಬಿಡಲು ಅವಕಾಶ ಕೊಡಲಾಗುತ್ತದೆ. ಇಲ್ಲಿ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡಿದ ಮೇಲೆ ಅದರ ಆಧಾರದ ಮೇಲೆ ಅಥವಾ ಡಾಕ್ಟರ್ಗಳು ಕೊಡುವಂತಹ ರಿಪೋರ್ಟ್ಸ್ಗಳನ್ನು ನೋಡಿಕೊಂಡು ಅದನ್ನ ಮೇಲೆ DCGI ಇದನ್ನು
ಅಪ್ರೂವಲ್ ಕೊಡುವಂಥದ್ದು. ಸೊ ಈ 4 ಫೇಸ್ಗಳಿಂದ ಈ ಕೋವ್ಯಾಕ್ಸಿನ್ ಈಗ ಪಾಸ್ ಮಾಡಬೇಕಾಗಿರುವಂಥದ್ದು. ಅದ್ರ ಜೊತೆಯಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ಭಾರತದಲ್ಲಿ ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಆ್ಯಕ್ಟ್ 1956, ಸೆಂಟ್ರಲ್ ಕೌನ್ಸಿಲ್ ಫಾರ್ ಇಂಡಿಯನ್ ಮೆಡಿಸಿನ್ ಆ್ಯಕ್ಟ್ 1970, ಈ 3 ಆ್ಯಕ್ಟ್ ಅಡಿಯಲ್ಲಿ ಈ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡಲಾಗುತ್ತದೆ. ಹಾಗೆ ಏನು ಆಧಾರಗಳು ಬೇಕು ಅಥವಾ ಏನು ಪ್ರೀ ಪರ್ಮಿಷನ್ಸ್ ಬೇಕು ಕ್ಲಿನಿಕಲ್ ಟ್ರಯಲ್ಸ್ ಮಾಡಬೇಕು ಅಂದರೆ DCGI ಇಂದ ಪರ್ಮಿಷನ್ ಬೇಕು, ಹಾಗೂ ಎಥಿಕ್ಸ್ ಕಮಿಟಿಯಿಂದ ಅಪ್ರೂವಲ್ಗಳನ್ನು ತಗೊಳ್ಳಬೇಕಾಗುತ್ತದೆ. ಇವೆರಡೂ ತಗೊಂಡಿದ್ದಲ್ಲಿ ಕ್ಲಿನಿಕಲ್ ಟ್ರಯಲ್ಸಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ. 2ನೇ ಆರ್ಟಿಕಲ್, ಇಂಡಿಯಾ ಭೂತಾನ್ ಸೈನ್ ಪ್ಯಾಕ್ಟ್ ಫಾರ್ ಫಸ್ಟ್ ಜಾಯಿಂಟ್ ಹೈಡಲ್ ಪ್ರಾಜೆಕ್ಟ್. ಸೊ ಭಾರತ ಹಾಗೂ ಭೂತಾನಿನ ನಡುವೆ ಮೊದಲನೇ ಹೈಡಲ್ ಪ್ರಾಜೆಕ್ಟಿಗೆ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು. ಈ ಪ್ರಾಜೆಕ್ಟನ್ನು ಕೋಲಾಂಗ್ಚು ಅನ್ನೋ ಒಂದು ಪ್ರಾಜೆಕ್ಟಿಗೆ ಹೆಸರು ಕೊಡಿರುವಂಥದ್ದು. ಇದು ಭಾರತ ಹಾಗೂ ಭೂತಾನಿನ ನಡುವೆ ಇರುವಂತಹ 50-50 ಜಾಯಿಂಟ್ ವೆಂಚರ್ನ ಹೈಡ್ರೋ ಪ್ರಾಜೆಕ್ಟ್ ಆಗಿರುವಂಥದ್ದು, ಗೌರ್ಮೆಂಟ್ ಟು ಗೌರ್ಮೆಂಟ್ ಅಲ್ಲ. ಸೊ ಈ ಪ್ರಾಜೆಕ್ಟಿನ ಟೈಮ್ಲೈನ್ ನೋಡಿದಾಗ ಇದನ್ನು 2025 ಮೊದಲನೇ ಹಾಫ್ ವರ್ಷದಲ್ಲಿ ಅಂದರೆ ಸೆಕೆಂಡ್ ಹಾಫ್ ವರ್ಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡುವ ಉದ್ದೇಶದಿಂದ ಸೈನ್ ಮಾಡಿರುವಂಥದ್ದು. ಇದು ಇರುವಂತಹ ಪ್ರಾಜೆಕ್ಟ್ ಸತ್ಲಜ್ ಜಲ್ ವಿದ್ಯುತ್ ನಿಗಮ್, ಈ ಕಂಪನಿ ಇದು ಹಿಮಾಚಲ್ ಪ್ರದೇಶನ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ. ಸೊ ಈ ಕಂಪನಿ ಇಂಡಿಯಾ ಕಡೆಯಿಂದ ಹಾಗೂ ಭೂತಾನೀಸ್ ಕಡೆಯಿಂದ ಡ್ರುಕ್ ಗ್ರೀನ್ ಪವರ್ ಕಾರ್ಪೊರೇಷನ್. ಸೊ ಈ 2 ಕಂಪನಿಗಳ ಮಧ್ಯೆ ಆಗಿರುವಂತಹ ಜಾಯಿಂಟ್ ವೆಂಚರ್ ಇದು. ಸೊ ಈ ಆರ್ಟಿಕಲ್ನಲ್ಲಿ ಭಾರತ ಹಾಗೂ ಭೂತಾನ್ ಯಾವ ರೀತಿಯಾಗಿ ಅವರ ಸಂಬಂಧಗಳನ್ನು ಅಥವಾ ರಿಲೇಷನ್ಶಿಪ್ಪನ್ನು ಈ ಅಗ್ರಿಮೆಂಟಿನ ಮೂಲಕ ಹೊಸ ಕೋಲಾಂಗ್ಚು ಅನ್ನೋ ಒಂದು ಪ್ರಾಜೆಕ್ಟಿನ ಮೂಲಕ ಮುನ್ಸಾಗಿಸುವ ಪ್ರಯತ್ನಗಳನ್ನು ನಡೆಸ್ತಾ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡಲಾಗುತ್ತಿದೆ. ಹಾಗೂ ಬ್ಯಾಕ್ಗ್ರೌಂಡರ್ಸ್ ಅಂತ ನೋಡಿದಾಗ ಭಾರತ ಹಾಗೂ ಭೂತಾನ್ ನಡುವೆ ಇರುವಂತಹ ಟ್ರೇಡ್ ಅನ್ನು ನೋಡಿದಾಗ ಭೂತಾನ್ ಜೊತೆಗೆ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿರುವಂಥದ್ದು ಭಾರತ. ಹಾಗೂ ಎಕನಾಮಿಕ್ ಅಸಿಸ್ಟೆನ್ಸನ್ನು ಅಥವಾ ಆರ್ಥಿಕ ಸಹಾಯ ಹಸ್ತದ ವಿರುದ್ಧ ಬಗ್ಗೆ ನೋಡಿದಾಗ ಭಾರತ ಡಿವೈಸ್ ಮಾಡಿರುವಂತಹ 5 years ಪ್ಲ್ಯಾನ್ ಬಗ್ಗೆ ನಾವೇನು ನೋಡ್ತೀವಿ, 1961ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಸೊ ಪ್ರತಿ 5 year ಪ್ಲ್ಯಾನಲ್ಲೂ ಭೂತಾನಿಗೆ ಒಂದಿಷ್ಟು ಆರ್ಥಿಕ ಸಹಾಯವನ್ನು ಕೊಡಲಾಗುತ್ತದೆ. ಈ 12ನೇ 5 year ಪ್ಲ್ಯಾನಲ್ಲಿ ಭೂತಾನಿಗೆ 4,500 ಕೋಟಿ ಸಹಾಯಧನವನ್ನು ಅಥವಾ ಆರ್ಥಿಕ ಸಹಾಯವನ್ನು ಭಾರತ ನೀಡುತ್ತಿದೆ. ಹಾಗೂ ಭಾರತ ಹಾಗೂ ಭೂತಾನಿನ ನಡುವೆ ಇರುವಂತಹ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ನೋಡಿದಾಗ ಈ ಹೈಡ್ರೋ ಪವರ್ ಪ್ರಾಜೆಕ್ಟ್ ಭಾರತ ಹಾಗೂ ಭೂತಾನಿಗೆ ಇಬ್ಬರಿಗೂ ಲಾಭದಾಯಕ ಆಗಿರುವಂಥದ್ದು. ಇದರಿಂದಾಗಿ ಇನ್ಎಕ್ಸ್ಪೆನ್ಸಿವ್ ಮತ್ತು ಕ್ಲೀನ್ ಎಲೆಕ್ಟ್ರಿಸಿಟಿ ಭಾರತಕ್ಕೆ ಸಿಗಲಿದೆ ಹಾಗೂ ಭೂತಾನಿಗೆ ಎಕನಾಮಿಕ್ ಆಗಿ ಸಹಕಾರಿಯಾಗಲಿದೆ. ಯಾಕಂದರೆ ಭೂತಾನು ಭಾರತಕ್ಕೆ ಈ ಎಲೆಕ್ಟ್ರಿಸಿಟಿನ ಮಾರೋದ್ರಿಂದ ಅವರಿಗೆ ಆರ್ಥಿಕ ಸಹಾಯ, ನಮಗೆ ಒಂದು ಕ್ಲೀನ್ ಎನರ್ಜಿ, ಒಂದು ಎಲೆಕ್ಟ್ರಿಸಿಟಿ ಸಿಗುವಂತಹ ಅವಕಾಶ 2 ಕಡೆಯಿಂದ ಇರುವಂಥದ್ದು. 4 ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳು ಆಗಲೇ ಭಾರತ ಮತ್ತು ಭೂತಾನ್ ನಡುವೆ ಕಳೆದ 30 ವರ್ಷಗಳಲ್ಲಿ ಸುಮಾರು 2100 ಮೆಗಾವಾಟ್ ಅಷ್ಟು ಡೆವಲಪ್ ಆಗೋಗಿದ್ದಾವೆ. ಕೋಲಾಂಗ್ಚು ಅನ್ನೋದು ಈ ಭಾರತ ಮತ್ತು ಭೂತಾನ್ ನಡುವೆ ಇರುವಂತಹ ಚುಖಾ ಅನ್ನೋದು ಒಂದು. ಸೊ 4 ಮೊದಲೇ ಇರುವಂಥದ್ದು ಚುಖಾ, ಇದು 1986-87ರಲ್ಲಿ ಮಾಡಲಾಯಿತು. ಹಾಗೂ ಕುರಿಚು ಅನ್ನೋದು 2001 ಹಾಗೂ 2ರಲ್ಲಿ, ತಲಾ ಅನ್ನೋದು 2006 ಹಾಗೂ 7ರಲ್ಲಿ, ಹಾಗೆ ಮಂಗ್ದೆಚ್ಚು ಈ ಹೈಡ್ರೋ ಪವರ್ ಪ್ರಾಜೆಕ್ಟನ್ನು, ಈ 4 ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳ ಜೊತೆಯಲ್ಲಿ ಈ ಕೋಲಾಂಗ್ಚು ಪ್ರಾಜೆಕ್ಟು ಸಹ ಒಂದಾಗಲಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಾಗಿದೆ. ಮುಂದಿನ ಆರ್ಟಿಕಲಲ್ಲಿ ಪೋರ್ಟಲ್ ಫಾರ್ ಸ್ಟ್ರೀಟ್ ವೆಂಡರ್ಸ್ ಲೋನ್ ಸ್ಕೀಮ್ ಲಾಂಚ್ಡ್. ಇದು ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ನಾವು ಓದುವಂಥದ್ದು. ಈ ಸ್ಕೀಮಿನ ಅಡಿಯಲ್ಲಿ ಅಥವಾ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ಸ್ಕೀಮ್, ಇದನ್ನು PM ಸ್ವನಿಧಿ ಅಂತಲೂ ಹೇಳ್ತಾರೆ. ಸೊ PM ಸ್ವನಿಧಿ ಇದು ಸ್ಟ್ರೀಟ್ ವೆಂಡರ್ಸ್ಗೋಸ್ಕರ ಮಾಡಿರುವಂತಹ ಲೋನ್ ಸ್ಕೀಮ್. ಇದನ್ನು ಎಕನಾಮಿಕ್ ಪ್ಯಾಕೇಜ್ ಆಗಿ COVID-19 ಪ್ಯಾಂಡಮಿಕ್ ಮತ್ತು ಲಾಕ್ಡೌನ್ ಸಮಯದಲ್ಲಿ ಜಾರಿಗೆ ತಂದಿರುವಂಥದ್ದು. ಈ ಸ್ಕೀಮಿನ ಅಡಿಯಲ್ಲಿ ಸ್ಮಾಲ್ ಲೋನ್ಸ್ಗಳನ್ನು ಅಂದರೆ ಸ್ಟ್ರೀಟ್ ವೆಂಡರ್ಸಿಗೆ ಮತ್ತೆ ತಮ್ಮ ಆಪರೇಷನ್ಸ್ ಅಥವಾ ಬಿಸ್ನೆಸ್ಸನ್ನು ಅಥವಾ ಅವರ ಸಣ್ಣ ಕೆಲಸಗಳನ್ನು ಶುರು ಮಾಡಲು ಸಣ್ಣ ಮಾತ್ರದಲ್ಲಿ ಲೋನ್ಸ್ಗಳು ಕೊಡುವ ಸಹಾಯ ಹಸ್ತದಲ್ಲಿ ಈ ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಈ ಸ್ಕೀಮು ಯೂನಿಯನ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ತರಲಾಗುತ್ತದೆ. ಸೊ ಈ ಪೋರ್ಟಲ್ PM ಸ್ವನಿಧಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ MOHUA.government.in ನಲ್ಲಿ ಈ ಇಂಟರ್ಫೇಸನ್ನು ಪ್ರೊವೈಡ್ ಮಾಡಲಾಗುತ್ತಿದೆ. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಸರ್ಕಾರ ಪೋಸ್ಟ್ COVID-19 ಆದಮೇಲೆ ಅಥವಾ ಲಾಕ್ಡೌನ್ ಆದಮೇಲೆ
ಈ ಸ್ಟ್ರೀಟ್ ವೆಂಡರ್ಸಿಗೆ ಬೇಕಾದಂತಹ ರೀಸ್ಟಾರ್ಟ್ ಮಾಡಲು ಬಿಸ್ನೆಸ್ಸನ್ನು ಸಹಾಯ ಹಸ್ತವನ್ನು ಅಥವಾ ಆರ್ಥಿಕ ಸಹಾಯವನ್ನು ಸರ್ಕಾರ ಮಾಡುವ ನಿಟ್ಟಿನಲ್ಲಿ ಈ PM ಸ್ವನಿಧಿ ಸ್ಕೀಮನ್ನು ಜಾರಿಗೆ ತರಲಾಗಿದೆ. ಇಂದಿನ ಕೊನೆಯ ಆರ್ಟಿಕಲ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಶೆಡ್ಯೂಲ್ಸ್ ಆಪರೇಷನ್ ಟ್ವಿಸ್ಟ್ ಫಾರ್ July 2. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಸಹಾಯದೊಂದಿಗೆ ಆಗಿನ ಕರೆಂಟ್ ಹಾಗೂ ಲಿಕ್ವಿಡಿಟಿ ಮಾರ್ಕೆಟ್ ಕಂಡೀಷನ್ಸನ್ನು ನೋಡಿಕೊಂಡು ಆಪರೇಷನ್ ಟ್ವಿಸ್ಟನ್ನು ಜಾರಿಗೆ ತರಬೇಕು ಅನ್ನೋದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಆಪರೇಷನ್ ಟ್ವಿಸ್ಟಲ್ಲಿ ಶಾರ್ಟ್ ಮೆಚ್ಯೂರಿಟಿ ಏನು ಬಾಂಡ್ಸ್ ಇರ್ತಾವೆ, ಅಂದರೆ ಕಡಿಮೆ ಸಮಯದಲ್ಲಿ ಆಗುವಂಥ ಮೆಚ್ಯೂರಿಟಿ ಬಾಂಡ್ಸನ್ನು ಮಾರಿಬಿಟ್ಟು ಲಾಂಗ್ ಟರ್ಮ್ ಮೆಚ್ಯೂರಿಟಿ ಬಾಂಡ್ಸನ್ನು ಪರ್ಚೇಸ್ ಮಾಡುವ ನಿಟ್ಟಿನಲ್ಲಿ. ಸೊ ಈ ಶಾರ್ಟ್ ಟರ್ಮ್ ಮೆಚ್ಯೂರಿಟಿ ಬಾಂಡ್ಸನ್ನು ಮಾರಿಬಿಟ್ಟು ಸರ್ಕಾರದ ಲಾಂಗ್ ಟರ್ಮ್ ಮೆಚ್ಯೂರಿಟಿ ಬಾಂಡ್ಸ್ ತಗೊಳ್ಳೋದ್ರಿಂದ ಸರ್ಕಾರಕ್ಕೆ ಒಂದಿಷ್ಟು ಆರ್ಥಿಕವಾಗಿ, ಅಂದರೆ ಲಿಕ್ವಿಡಿಟಿ, ಹಣ ಲಿಕ್ವಿಡ್ ಫಾರ್ಮಲ್ಲಿ ಸಿಗುವ ಉದ್ದೇಶದಿಂದ ಈ ಆಪರೇಷನ್ ಟ್ವಿಸ್ಟ್ ಮಾಡೋದ್ರಿಂದ ಒಟ್ಟಾರೆ 10,000 ಕೋಟಿಯಷ್ಟು ಹಣವನ್ನು ಡೆವಲಪ್ ಮಾಡುವ ಅಥವಾ ಜಾರಿಗೆ ತರಬಹುದು ಮಾರುಕಟ್ಟೆಗೆ ಅನ್ನುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇರುವಂಥದ್ದರಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಏನಿದು ಆಪರೇಷನ್ ಟ್ವಿಸ್ಟ್ ಅನ್ನೋದನ್ನು ಇನ್ನೂ ಸಂಕ್ಷಿಪ್ತವಾಗಿ ನೋಡಿದ್ದಲ್ಲಿ ನಾ ಹೇಳಿದ ಹಾಗೆ ಇದು ಖರೀದಿ ಹಾಗೂ ಮಾರುವ ಗೌರ್ಮೆಂಟ್ಸ್ ಬಾಂಡನ್ನು ಖರೀದಿ ಮಾಡೋದು ಮತ್ತು ಮಾರುವ ವಿಷಯವನ್ನು ಓಪನ್ ಮಾರ್ಕೆಟ್ ಆಪರೇಷನ್ಸಲ್ಲಿ ಈ ಆಪರೇಷನ್ ಟ್ವಿಸ್ಟ್ ಅನ್ನೋ ಪದವನ್ನು ಉಪಯೋಗಿಸ್ಕೊಳ್ತಾರೆ. RBI ಇಲ್ಲಿ ಶಾರ್ಟ್ ಟರ್ಮ್, ಅಂದರೆ ಕಡಿಮೆ ಅವಧಿಯಲ್ಲಿ ಮೆಚ್ಯೂರಿಟಿ ಆಗುವಂತಹ ಬಾಂಡ್ಸನ್ನು ಮಾರಿಬಿಟ್ಟು ಅದರಿಂದ ಬಂದಂತಹ ಹಣವನ್ನು ಗೌರ್ಮೆಂಟಿನ ಲಾಂಗ್ ಟರ್ಮ್ ಬಾಂಡ್ಸಲ್ಲಿಂದ, ಅಂದರೆ ನಾವು ಹಿಂದಿನ ಆರ್ಟಿಕಲಲ್ಲಿ ನೋಡಿದ ಹಾಗೆ 2031, 2021, ಸೊ ಆವಾಗ ಮೆಚ್ಯೂರಿಟಿ ಆಗುವಂತಹ ಬಾಂಡ್ಸ್ಗಳನ್ನು ಖರೀದಿ ಮಾಡುವ ನಿಟ್ಟಿನಲ್ಲಿ ಆಪರೇಷನ್ ಟ್ವಿಸ್ಟ್ ಅಂತ ಕರೆಯಲಾಗುತ್ತದೆ. ಸೊ ಈ ಆಪರೇಷನ್ ಟ್ವಿಸ್ಟನ್ನು ಮೊದಲಿಗೆ 1961ರಲ್ಲಿ ಸಹ US ಡಾಲರಿನ ಪಕ್ಕ ಅಥವಾ US ಡಾಲರಿನ ಫೇಸ್ ವ್ಯಾಲ್ಯೂಗೆ ನಾವು ಕಾಂಪೀಟ್ ಮಾಡಲು ಈ ಆಪರೇಷನ್ ಟ್ವಿಸ್ಟನ್ನು ಆವಾಗ ಜಾರಿಗೆ ತರಲಾಗಿತ್ತು. ಅಂದರೆ ಒಟ್ಟಾರೆ ಮಾರುಕಟ್ಟೆಯಲ್ಲಿ ಕ್ಯಾಶನ್ನು ಇನ್ಕ್ರೀಸ್ ಮಾಡುವ ಸಲುವಾಗಿ ಈ ಅಸ್ತ್ರವನ್ನು ಉಪಯೋಗಿಸಲಾಗುತ್ತದೆ. ಇದು ಒಟ್ಟಾರೆ ಸರ್ಕಾರದ ಹತ್ರ ಇರುವಂತಹ ಹಣದಲ್ಲಿ ಅಥವಾ ಕ್ಯಾಶಲ್ಲಿ ಏನಾದರೂ ಕಡಿಮೆ ಕಂಡಿದ್ದಲ್ಲಿ ಈ ಆಪರೇಷನ್ ಟ್ವಿಸ್ಟನ್ನು ಉಪಯೋಗಿಸ್ತಾರೆ. ಇದರಿಂದಾಗಿ ಸರ್ಕಾರಕ್ಕೆ ಹಣ ಕಡಿಮೆ ರೇಟಿನಲ್ಲಿ ಸಿಗುತ್ತದೆ, ಅದು ಲಾಂಗ್ ಟರ್ಮಿಗೆ, ಹಾಗೂ ಇದ್ರದ್ದು ಇಂಟ್ರೆಸ್ಟ್ ರೇಟ್ ಏನಿದೆ ಲಾಂಗ್ ಟರ್ಮಿಗೆ ಇರುವಂಥದ್ದು ಅದು ಕಡಿಮೆ ಆಗುತ್ತದೆ. ಇನ್ವೆಸ್ಟರ್ಸಿಗೆ ಹೆಚ್ಚಿನ ಮಾತ್ರದಲ್ಲಿ ಲೋನ್ ಕೂಡ ಸಿಗುವ ಸಾಧ್ಯತೆಗಳಿರ್ತವೆ. ಸೊ ಈ ಆಪರೇಷನ್ ಟ್ವಿಸ್ಟಿಂದಾಗಿ ಇರುವಂತಹ ಆರ್ಥಿಕ ಸಂಕಷ್ಟವನ್ನು ಹಿಂತೆಗೆಯಲು ಅಥವಾ ಆರ್ಥಿಕ ಸಂಕಷ್ಟವನ್ನು ಹೊಡೆದಾಡಲು ಈ ಸ್ಕೀಮನ್ನು ಉಪಯೋಗಿಸಲಾಗುತ್ತದೆ. ಇದು ಇಂದಿನ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಚೆನ್ನಾಗಿ ಓದಿ, ಮತ್ತು ತಮ್ಮ ಗುರಿಯನ್ನತ್ತ, ಯಾಕಂದರೆ ಸಮಯ ಯಾರಿಗೋಸ್ಕರನೂ ನಿಲ್ಲಲ್ಲ. ಸೊ ನಿಮ್ಮ ಗುರಿ ಕಡೆಗೆ ಸದಾ ನಡೆಯುತ್ತಾ ನಿಮಗೆ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.